सबका सहारा हरि नाम जप के, हरि नाम जप के सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा सबका सहारा, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗಾಣ. ನಮಸ್ಕಾರ ಎಲ್ಲರಿಗೂ. ಪ್ರವೀಣ್, ಪ್ರೊಸೀಡ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋವನ್ನು ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು, ಅನ್ಮ್ಯೂಟ್ ಮಾಡಿ ಪ್ರಶ್ನೆನ ಕೇಳಬಹುದು, ಅಥವಾ ಚಾಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಪೋಸ್ಟ್ ಮಾಡಿ. ಅಣ್ಣ, ವಿ ಆರ್ ಗೋಯಿಂಗ್ ಟು ಗ್ಯಾಲರಿ ಮೋಡ್. ಅಣ್ಣ, ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಪೋಸ್ಟ್ ಮಾಡಿ ಅಥವಾ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ. ಅಣ್ಣ, ಅಲ್ಲಿ ರೀಡ್ ಔಟ್. ಅಣ್ಣ, ಮಾಡಿ. ನಮಸ್ತೆ ಸತೀಶ್ ಅಣ್ಣ, ಹೋಪ್ ಯು ಆರ್ ಫೈನ್. ನನಗೆ ನಿದ್ರೆಗೆ ಜಾರುವ ಸಮಯದಲ್ಲಿ ಇನ್ನೂ ಸಂಪೂರ್ಣವಾಗಿ ನಿದ್ರೆಗೆ ಹೋಗುವುದಿಲ್ಲ, ಆದರೆ ನಿಧಾನವಾಗಿ ನಿದ್ರೆಗೆ ಜಾರುತ್ತಿದ್ದೇನೆ ಎಂದು ಅರಿವು ನನಗೆ ಇರುತ್ತದೆ. ಅಷ್ಟರಲ್ಲಿ ಏಕಾಏಕಿ ನನ್ನ ಕಾಲು ಜರ್ಕ್ ಆಗಿ ನಾನು ತಕ್ಷಣ ಎಚ್ಚರವಾಗುತ್ತೇನೆ. ಅದರ ನಂತರ ಮತ್ತೆ ನಿದ್ರೆ ಬರಲು ಅರ್ಧ ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಇದು ನನ್ನ ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ನನ್ನ ಭೌತಿಕ ದೇಹದಿಂದ ಬೇರ್ಪಡಲು ಪ್ರಯತ್ನಿಸುತ್ತಿರುವಂತಿರುತ್ತದೆ ಆಗುತ್ತದೆ. ಮತ್ತೆ
ನನಗೆ ಅನಿಸುತ್ತದೆ. ಆದರೆ ನಿಜವಾಗಿಯೂ ಹಾಗೆಯೇ ಆಗುತ್ತಿದೆಯೇ ಎಂದು ನನಗೆ ಖಚಿತವಾಗಿ ಗೊತ್ತಿಲ್ಲ. ನನ್ನ ಆಸ್ಟ್ರಲ್ ಟ್ರಾವೆಲ್ ಅನ್ನು ಅನೇಕ ಬಾರಿ ಅನುಭವಿಸಬೇಕು ಎಂಬ ಆಸಕ್ತಿಯನ್ನು ಹೊಂದಿದ್ದೇನೆ. ಅದನ್ನು ಅಭ್ಯಾಸ ಮಾಡಲು ಯೋಚಿಸುತ್ತಿದ್ದೇನೆ. ಆದುದರಿಂದ ಹೀಗೆ ಆಗುವುದು, ನನ್ನ ಕಾಲುಗಳು ಏಕಾಏಕಿ ಜರ್ಕ್ ಆಗುವುದು ಮತ್ತೆ ನಾನು ಎಚ್ಚರವಾಗುವುದು ಮಾತ್ರ ಸಂಭವಿಸುತ್ತಿದೆ. ಏನನ್ನು ಸೂಚಿಸುತ್ತದೆ ಅಣ್ಣ ಇದು ಅಂತ ಕೇಳ್ತಾರಣ್ಣ. ಇಲ್ಲ, ಇದು ಬಂದ್ಬಿಟ್ಟು ಅದು ಫಿಸಿಕಲ್ ಒಂದು ಏನಂತಾರೆ ಟ್ರಸ್ಟ್ ಇಲ್ಲ ಸ್ಪೋರ್ಟ್ಸ್ ಅವ್ರ ಮೆಟೀರಿಯಲ್ ಲೈಫ್ ನಲ್ಲಿ ಬೆಳಗ್ಗೆಲ್ಲ ಆಗ್ತದಲ್ಲ, ಅದಕ್ಕೋಸ್ಕರ ಈ ತರ ಇರ್ಬೋದು. ಅದಕ್ಕೇನ್ ಮಾಡ್ಬೇಕು, ಅವರು ರಾತ್ರಿ ಮಲ್ಕೊಳ್ಳುವಾಗ ಅವರು ಗುರು ಅಮರವನ್ನ ಸ್ಮರಣೆ ಮಾಡಿಕೊಂಡು ಹನುಮಾನ್ ಚಾಲೀಸ ಅದನ್ನ ಶ್ರವಣ ಮಾಡಿ ಅವರು ಹೃದಯ ಮೇಲೆ ಆಂಜನೇಯರು ಅದೇ ಇವರು ಹಾರುವಾಗ ಹೆಂಗ್ ಕೂತಿರ್ತಾರೋ ಆ ಪೊಸಿಷನ್ ನಲ್ಲಿ ಅವ್ರನ್ನ ಸ್ಮರಣೆ ಮಾಡ್ಕೊಂಡು ಮಲ್ಕೊಂಡ್ರೆ ಇದರಿಂದ ಅವ್ರು ಆಚೆ ಬರ್ತಾರೆ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ರಾಮಾಯಣ ಓದಿದ್ರೆ ಏನು ಫಲ ಇದೆ ಅಣ್ಣ ಅಂತ ಕೇಳ್ತಿದಾರಣ್ಣ. ರಾಮಾಯಣ ಭಕ್ತಿನಿಂದ ಓದಿದ್ರೆ ಈ ರಾಮ ಪಾದವನ್ನು ಸೇರ್ತಾರೆ ಅವರು. ಅರ್ಥ ಆಯ್ತಾ? ಅದನ್ನಲ್ಲಿನೂ ಸುಂದರಕಾಂಡ ಓದಿದ್ರೆ ತುಂಬಾ ಉತ್ತಮ. ಅದು ರಾಮಾಯಣ ಓದ್ಮೇಲೆ ಅದು ಫಲಸ್ತುತಿ ಕೊಟ್ಟಿದ್ದಾರೆ ಎಂಡಲ್ಲಿ, ಅದನ್ನ ಅವರು ಓದಿ ತಿಳ್ಕೊಳ್ಳಿ ಕರೆಕ್ಟ್ ಆಗಿ. ಈ 12 ಪುರಾಣಗಳು ಬರ್ದಿರೋದು ವೇದವ್ಯಾಸ ಮಹರ್ಷಿ ಫಾರ್ ಎ ಸರ್ಟನ್ ಪರ್ಪಸ್. ಅದನ್ನ ಓದಿದ್ರೆ ಈ ಪುರಾಣಗಳೆಲ್ಲ ಒಂದು ಡಿವೈನ್ ಸ್ಪಿರಿಚುವಲ್ ಸಾಧನೆ ಮಾಡಂಗೆ ಆಗ್ತದೆ. ಅದು ಅರ್ಥ ಆಯ್ತಾ? ಇಟ್ ವಿಲ್ ಬೂಸ್ಟ್ ಯುವರ್ ಸ್ಪಿರಿಚುವಲ್ ಲೈಫ್ and increase your spiritual activity. It will help you towards moksha. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ತುಂಬಾ ದಿನಗಳ ಹಿಂದೆ ನಾವು ಸನಾತನ ಧರ್ಮ ಇದ್ದೆ ಸನಾತನ ಧರ್ಮವಾಗಿತ್ತು. ಹೇಗೆ ಬೇರೆ ಧರ್ಮಗಳು ಸ್ಟಾರ್ಟ್ ಆಯ್ತು ಅಣ್ಣ? ಇದು ಕೂಡ ಭಗವಂತನ ಲೀಲೆನಾ ಅಂತ ಕೇಳ್ತಿದಾರಣ್ಣ. ಇದು ಭಗವಂತನ ಲೀಲೆ ಅಲ್ಲ, ಇದು ಬಂದು ಕಾಲದಿಂದ ಆಗೋ ಒಂದು ಯುಗ ಧರ್ಮ ಇದು. ಸೊ ಬೇರೆ ರಿಲಿಜನ್ಸ್ ಬಂದು ಆಫ್ಟರ್ 2000 ಇದೆಲ್ಲ ಬಂದಿದೆ. ಇದು ಈ ಕಲಿಯುಗ ಶುರುವಾಗಿ ಅಪ್ರಾಕ್ಸಿಮೇಟ್ಲಿ ಆ ಟೈಮ್ ನಲ್ಲಿ ಬೇರೆ ರಿಲಿಜನ್ಸ್ ಒಂದೊಂದಾಗಿ ಆಲ್ ದಿಸ್ ರಿಲಿಜಿಯಸ್ ಆರ್ ಮ್ಯಾನ್ ಮೇಡ್. ಸನಾತನ ಧರ್ಮ ಈಸ್ an eternal, it is not a religion which was given by the rishis to the mankind on certain principles, how to live, to know the truth and go back to Parabrahma Loka. This is the essence of Sanatana Dharma. It is not a religion, it is a way of life given by the rishis. ತುಂಬಾ ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಲಕ್ಷ್ಮೀ ಪೂಜೆ ಮಾಡಿದಾಗ ಕಳಸ ವಿಸರ್ಜನೆ ಮಾಡುವವರೆಗೂ ಕಸ ಗುಡಿಸಬಾರದು ಅಂತಾರೆ, ಇದು ನಿಜಾನ ಅಣ್ಣ ಅಂತ ಕೇಳ್ತಾರಣ್ಣ. ಹೌದಮ್ಮ, ಲಕ್ಷ್ಮಿ ಅವರು ಅಲ್ಲಿ ಬಂದಿರ್ತಾರೆ, ಕಸ ಗೂಡಿಸಬಾರ್ದು. ಅವ್ರನ್ನ ವಿಸರ್ಜನೆ ಮಾಡಿದ್ಮೇಲೆ ಕಸ ಗೂಡಿಸಿ, ಒಳ್ಳೇದು. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮೊನ್ನೆ ಥರ್ಸ್ಡೇ ಅಣ್ಣ ಅವ್ರ ತಲೆ ಸೆಂಟರ್ ಮೇಲೆ ಹಲ್ಲಿ ಬಿದ್ದಿದೆ ಅಂತಣ್ಣ. ಇದರ ಅರ್ಥ ಏನು, ಮತ್ತೆ ಏನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಿದಾರಣ್ಣ. ಏನಿಲ್ಲ, ದೋಷ ಇದೆ. ಇದಕ್ಕೆ ಅವ್ರು ಏನ್ ಮಾಡ್ಲಿ,
ಬುಧವಾರ ಶ್ರೀ ಗಣೇಶನ ದೇವಸ್ಥಾನಕ್ಕೆ ಹೋಗಿ 21 ಕಡಕಿಗಳು ಚೆನ್ನಾಗಿರೋದು ತಗೋಬೇಕು, ಭಿನ್ನ ಇರಬಾರ್ದು. ಅದು ತಗೊಂಡು 21 ಸಾತಿ ಆ ಪರಮಾತ್ಮನ ಸುತ್ತಬಿಟ್ಟು ಈ ಮಂತ್ರ ಹೇಳ್ಕೊಂಡು ಓಂ ಗಣೇಶಾಯ ನಮಃ ದೂರು ಪತ್ರಂ ಸಮರ್ಪಯಾಮಿ ಅಂತ ಹೇಳಿ ಒಂದು ನಂಬಿಕೆ, ಒಂದು ಭಕ್ತಿಯಿಂದ ಒಂದು ಪಾದಕ್ಕೆ ಹಾಕ್ಬಿಟ್ಟು ಬೇಡ್ಕೋಬೇಕಪ್ಪ, ಈ ದೋಷದಿಂದ ನನ್ನ ಪರಿಹಾರ ಮಾಡು ಅಂತ. ಧನ್ಯವಾದಗಳು. ನಾವೀಗ ಎಲ್ಲರ ಮೂಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ ಅಥವಾ ಪೋಸ್ಟ್ ಮಾಡಿ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ ಚಾಟಲ್ಲಿ. ನಮಸ್ತೆ ಸತೀಶ್ ಅಣ್ಣ. In my dream, I saw my grandfather and grandmother as they are dead. Why it signifies ಅಂತ ಕೇಳ್ತಾರೆ. ಅವರು ಶ್ರಾದ್ದ ಮಾಡಿದಾರೋ ಅವ್ರಿಗೆ ಕರೆಕ್ಟ್ ಆಗಿ, ಇಲ್ಲ ಅಂದ್ರೆ ಅವ್ರು ಬರ್ತಾರೆ. ಈಗ ಪಿತೃಪಕ್ಷ ಬರ್ತದೆ, ಆ ಸಮಯದಲ್ಲಿ ಫೋಟೋ ಇದ್ರೆ ಅವ್ರದ್ದು ಇಟ್ಟು ಆ ಪಿಂಡ ಪ್ರದಾನ ಮಾಡಿ ಸರಿ ಹೋಗ್ತದೆ. ಏನೋ ಕೊರತೆ ಇರ್ತದೆ, ಅದಕ್ಕೆ ಅವ್ರು ಬಂದಿದ್ದಾರೆ. ಅವ್ರು ಇಲ್ಲ ಅಂದ್ರೆ ದೇ ವುಡ್ ಕಮ್ ಟು ಬ್ಲೆಸ್ ಹಿಮ್ ಆಲ್ಸೋ, ಅದರ್ವೈಸ್ ಇಟ್ ಇಸ್. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ಪೋಸ್ಟ್ ಮಾಡಿ. ಅಣ್ಣ, ಒಬ್ರು ಅಣ್ಣ ಕೇಳ್ತಿದಾರಣ, ಮೇ ಬಿ ಇಟ್ ಇಸ್ ರಿಪೀಟೆಡ್ ಅಣ್ಣ. ಪಿತೃದೋಷ ನಿವಾರಣೆ ಹೇಗೆ ಮಾಡೋದು ಅಂತ ಕೇಳ್ತಿದಾರಣ. ಇವಾಗ ಪಿತೃಪಕ್ಷ ಬರ್ತದಲ್ಲ, ಆ ಸಮಯದಲ್ಲಿ ಅವರು ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಇರ್ತಾರೆ ಐನೋರ್ಗಳು. ಅವ್ರ ಹತ್ರ ಹೋಗಿ ಈ ತರ ಪಿತೃದೋಷ ಇದೆ ಮಾಡ್ಬೇಕಂದ್ರೆ ಅವರು ಅವತ್ತೊಂದು ದಿವಸ ಮಾಡ್ಕೊಡ್ತಾರೆ. ಮಾಳಿ ಅಮಾವಾಸ್ಯೆ ಉತ್ತಮ ದಿನ, ಅವತ್ತು ಹೋಗ್ಬಿಟ್ಟು ಅಲ್ಲಿ ಮಾಡ್ಕೋಬಹುದು. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಬಡತನ ದೇವರ ಅನುಗ್ರಹ ಆಗಲು ಅಥವಾ ನೋಡಲು ತೊಂದರೆ ಆಗುತ್ತಾ ಅಂತ ಕೇಳ್ತಿದಾರಣ್ಣ. ಅರ್ಥ ಆಗಿಲ್ಲ, ಕರೆಕ್ಟ್ ಆಗಿ ಹೇಳಿ. ಏನು ಅಂದ್ರೆ ಬಡತನ ಇದ್ರೆ ದೇವರ ಅನುಗ್ರಹ ಆಗಲು ತೊಂದರೆ ಆಗುತ್ತಾ ಅಂತ ಕೇಳ್ತಿದಾರಣ್ಣ. ಆತರ ಏನಿಲ್ಲ, ಬಡತನನೋ ಧನವಂತನೋ ಅವ್ರವ್ರ ಕರ್ಮದಿಂದ ಅವ್ರು ಆ ತರ ಸ್ಟೇಟ್ ನಲ್ಲಿ ಇರ್ತಾರೆ. ಭಗವಂತನ್ಗೂ ಇದಕ್ಕೂ ಸಂಬಂಧ ಇಲ್ಲ. ನೀವು ಏನ್ ಮಾಡ್ಬೇಕು, ಬಡತನ ಇರ್ಲಿ ಧನವಂತರಾಗಿರ್ಲಿ, ನೀವು ಭಗವಂತನ ಸ್ಮರಣೆ ಮಾಡ್ಬೇಕು. ಒಬ್ಬನು ಭಗವಂತ ಇದ್ದಾನಂತ ಅವ್ರವ್ರ ಕರ್ಮದಿಂದ ಅವ್ರ ಬಡತನ ಆಗ್ತಾರೆ, ಇಲ್ಲ ಧನವಂತರಾಗ್ತಾರೆ ಅಷ್ಟೇ. ಭಗವಂತನ್ಗೆ ಇದಕ್ಕೂ ಸಂಬಂಧ ಇಲ್ಲ. ಬಡತನ ಇದ್ರೆ ಅವ್ರು ಭಗವಂತನ ಸ್ಮರಣೆ ಮಾಡಿ, ಅದಕ್ಕೆ ದಾರಿ ಇದೆ ಈ ಬಡತನದಿಂದ ಬರಕ್ಕೆ. ಅದನ್ನ ಅವ್ರು ತಿಳ್ಕೊಂಡು ಅದನ್ನ ಆಚರಿಸಿದ್ರೆ ಅವ್ರು ಸ್ವಲ್ಪ ಅವರು ಈ ಒಂದು ಸ್ಟೇಜ್ ನಿಂದ ಬೇರೆ ಒಳ್ಳೆ ಸ್ಟೇಟಸ್ ಬರ್ಬೋದು. ಏನಿಲ್ಲ, ಅವರು ಏನ್ ಮಾಡ್ಬೋದು, ಈ ಈಶ್ವರನ ದೇವಸ್ಥಾನದಲ್ಲಿ ಬಿಲ್ಪತ್ರಿ ಮರ ಇರ್ತದೆ. ಆ ಬಿಲ್ಪತ್ರಿ ಮರ ಹತ್ರ ಹೋಗಿ ಒಂದು ಚೊಂಬಿನಲ್ಲಿ ನೀರ್ ಇಟ್ಕೊಂಡು ಬಿಲ್ಪತ್ರಿ ಒಂದು ಚೆನ್ನಾಗಿರೋ ತಗೋಬೇಕು, ಭಿನ್ನ ಇರಬಾರ್ದು. ಆದ್ಮೇಲೆ ರಾಮ 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 ಅಂತ ಸಿಂಧೂರ್ನಲ್ಲಿ ಬರೆದ್ಬಿಟ್ಟು ಎಷ್ಟು ಸತಿ ಆಗ್ತದೋ ಅಷ್ಟು ಸತಿ ರಾಮ ರಾಮ ಅಂತ ಹೇಳ್ಕೊಂಡು ಆ ಬಿಲ್ಪತ್ರಿ ನೀರನ್ನು ಆ ಬಿಲ್ಪತ್ರಿ ಕಡೆಗೆ ಹಾಕ್ಬಿಟ್ಟು ಆ ಬಿಲ್ಪತ್ರಿನ ತಗೊಂಡೋಗಿ ಈಶ್ವರನ ಪಾದಕ್ಕೆ, ಆ ಲಿಂಗಕ್ಕೆ ಸಮರ್ಪಣೆ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು, ಅಪ್ಪ ನಿನ್ನ ಅನುಗ್ರಹ ನನ್ನ ಮೇಲೆ ಇರಲಿ ಅಂತ ಅವ್ರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಬೇಕು ಇದನ್ನ. ಒಂದ್ಸತಿ ಮಾಡಿದ್ರೆ ಆಗಲ್ಲ, ಸಾಕಷ್ಟು ಸತಿ ಒಂದು ಅಟ್ಲೀಸ್ಟ್ 16 ಸೋಮವಾರ ಈ ತರ ಮಾಡಿದ್ರೆ ಅವ್ರ ಸ್ಟೇಟಸ್ ಎಲಿವೇಟ್ ಆಗ್ತದೆ ಫ್ರಮ್ ಬಡತನದಿಂದ.
ಧನ್ಯವಾದಗಳಣ್ಣ. ಅಣ್ಣ ಒಬ್ರು ಅಕ್ಕ ಚಟಲ್ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ. At home, lizards are there. Does it means that Lakshmi Nivasa people will say this like ಅಂತ ಕೇಳ್ತಾರಣ್ಣ. ಅದು ನಮ್ಮ ಮನುಷ್ಯರು ಕ್ರಿಯೇಟ್ ಮಾಡ್ಕೊಂಡಿರೋದು, ಆ ತರ ಎಲ್ಲ ಏನಿಲ್ಲ ಅದು. Okay. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಲ್ ಇದೀಗ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ ಅಥವಾ ಪೋಸ್ಟ್ ಮಾಡಿ. ಅಣ್ಣ ಒಬ್ರು ಅಣ್ಣ ಚಾಟಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಸಿಂಹ ರಾಶಿಗೆ ಶನಿ ದೆಸೆ ಇದೆ, ಇದಕ್ಕೂ ಪರಿಹಾರ ಏನಾದ್ರೂ ಇದೆಯಾ ಅಂತ ಕೇಳ್ತೀನಿ. ಅಷ್ಟಮ ಶನಿ ಇದೆ ಅವ್ರಿಗೆ ಪ್ರಶಾಂತ್ ನಂಬರ್ ಕೊಡಿ. ಪ್ರಶಾಂತ್ ಫೋನ್ ಮಾಡಿದ್ರೆ ಅವರು ಋಷಿಗಳು ಹೇಳಿರೋದು ಒಂದು ಪರಿಹಾರ ಕಳಿಸ್ತಾರೆ. ಅದನ್ನ ಪ್ರಕಾರ ನಂಬಿಕೆಯಿಂದ ಅವರು ಈ 2.5 years ಇರ್ತಾರೆ. ಈ June 27 ಆವಾಗ ಬಿಡುಗಡೆ ಆಗ್ತಾರೆ. ಸಿಂಹ ರಾಶಿಗೆ ಅಷ್ಟಮ ಶನಿ. ಅಷ್ಟ ತನಕ ಅವರು ಶನಿವಾರ ಆ ಒಂದು ಪರಿಹಾರವನ್ನು ಆಚರಿಸಬೇಕು, ಭಕ್ತಿ ಒಂದು ನಂಬಿಕೆಯಿಂದ. ಧನ್ಯವಾದಗಳು. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರ ಅಮ್ಮ. ಈಗ ನೀವು ಇದನ್ನ ಹೇಳಿದ್ರಲ್ವಾ ಬಿಲ್ಪತ್ರೆ, ಇದು ಜನರಲ್ ಆಗುತ್ತಾ ಅಥವಾ ಹೇಗೆ? ಬಡತನದ್ದು ಬರಿಬೇಕು ಅಂತ ಹೇಳಿದ್ರಲ್ಲ, ರಾಮ ಅಂತ. ಎನಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ಟ್ರೆಸ್ ಇಫ್ ಯು ಆರ್ ಹ್ಯಾವಿಂಗ್, ಈ ಒಂದು ಪರಿಹಾರ ಮಾಡಿದ್ರೆ ಯು ವಿಲ್ ಕಮ್ ಔಟ್ ಆಫ್ ದಟ್ ಪ್ರೆಸೆಂಟ್ ಸಿಚುವೇಶನ್ ಆಫ್ ಯರ್ ಬಡತನ ಅನ್ನೋ ಫೈನಾನ್ಷಿಯಲ್ ಪ್ರಾಬ್ಲಮ್. ಸರಿ ಸತೀಶ್ ಅಣ್ಣ, ಇದು ಬಿಲ್ವ ಪತ್ರೆದು ಅಂತಂದ್ರಲ್ಲ, ಅದನ್ನ ಅಲ್ಲೇ ಮರದಲ್ಲೇ ಹೋಗಿ ಕಿತ್ಕೋಬೇಕಾ ಅಥವಾ ಬೇರೆ ಬಿಲ್ಪತ್ರೆ ತರಬೇಕಾ? ಸೋಮವಾರ ನೀವು ಈಶ್ವರನ ದೇವಸ್ಥಾನ ಮುಂದ್ಗಡೆ ಮಾರ್ತಾ ಇರ್ತಾರೆ, ಚೆನ್ನಾಗಿರೋ ಬಿಲ್ಪತ್ರೆ ತಗೊಳ್ಳಿ. ಕೆಲವು ಸಮಯದಲ್ಲಿ ಕಟ್ಟಿ ಕೊಡ್ತಾರೆ, ಅದ್ನಲ್ಲಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ. 2 ಎಲೆ ಇರ್ತದೆ, 1 ಎಲೆ ಇರ್ತದೆ, ಕೆಲವೆಲ್ಲ ಬ್ರೋಕನ್ ಇರ್ತದೆ. ಅದ್ನಲ್ಲಿ ಒಂದು ಚೆನ್ನಾಗಿರೋ ತಗೊಳ್ಳಿ. ಏಕಬಿಲ್ವಂ ಶಿವಾರ್ಪಣಂ ಅಂತಾರೆ. ಒಂದು ಬಿಲ್ಪತ್ರೆ ಚೆನ್ನಾಗಿರೋ ತಗೊಂಡು ಅದ್ಮೇಲೆ ಸಿಂಧೂರದಲ್ಲಿ ರಾಮ ಅಂತ ಬರ್ಬಿಟ್ಟು ನಿಮ್ ಕೈನಲ್ಲಿ ಎಷ್ಟಾಗ್ತದೋ ಮಿನಿಮಮ್ 21 times ಪ್ರದಕ್ಷಿಣೆ ಮಾಡಿ ರಾಮ ಅಂತೇಳಿ ಚೊಂಬಿನಲ್ಲಿ 3 ಸತಿ ಬಿಲ್ಪತ್ರೆ ಗಿಡಕ್ಕೆ ಹಾಕ್ಬಿಟ್ಟು ತಗೊಂಡೋಗಿ ಈಶ್ವರನ ಪಾದಕ್ಕೆ ಸಮರ್ಪಿಸ್ಬಿಡಿ. ನಂಬಿಕೆಯಿಂದ ಭಕ್ತಿಯಿಂದ ಮಾಡ್ಬೇಕು. ಇದನ್ನ ಜೆಂಟ್ಸ್ ಲೇಡೀಸ್ ಯಾರಾದ್ರೂ ಮಾಡ್ಬೋದಾ? ಅಂದ್ರೆ ಗಂಡ ಹೆಂಡತಿ ವೈಫ್? ಮಕ್ಕಳಾಗ್ಲಿ ಜೆಂಟ್ಸ್ ಆಗ್ಲಿ ಹೆಂಗಸರಾಗ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಈಗ ತಾನೇ ಹೇಳಿದ್ರಲ್ಲ, ಅದೇ ರಿಲೇಟೆಡ್ ಒಂದು ಫಾಲೋ ಅಪ್ ಕ್ವಶನ್ ಇದೆ ಅಣ್ಣ. ವಿಲ್ ಇಟ್ ಅಪ್ಲೈ ಟು ದ ಜಾಬ್ ಲಾಸಸ್ ಆಲ್ಸೋ ಅಂತ ಕೇಳ್ತಾರಣ್ಣ. ಯಾವುದು ಜಾಬ್ಸ್ಗ? ಹಾ ಅಣ್ಣ. ಜಾಬ್ಸ್ಗೆ ಬಂದ್ಬಿಟ್ಟು ಬೇರೆ ಇದಪ್ಪ. ಅವ್ರೇನ್ ಮಾಡ್ಬೇಕು, ವಿಳಿದೆಲೆ ತಗೋಬೇಕು, ಚೆನ್ನಾಗಿರೋದು 21. ಹಾ ಚೆನ್ನಾಗಿರೋದು ವಿಳಿದೆಲೆ, ಇದು ಭಿನ್ನ ಇರ್ಬೋದು. ಅದನ್ನಲ್ಲಿ ಸಿಂಧೂರದಲ್ಲಿ ರಾಮ ಅಂತ ಭಕ್ತಿಯಿಂದ ಬರೆದು ಅದನ್ನ ಒಂದು ಮಾಲೆ ತರ ಮಾಡ್ಬೇಕು. ಮಾಡ್ಬಿಟ್ಟು ಅದು ಪ್ರಿಫರಬಲಿ ದಾರದಲ್ಲಿ ಕಟ್ಬಾರ್ದು, ಈ ನಾರು ಬರ್ತಿದೆ ಹೂವಿಂದ ನಾರು, ಅದ್ನಲ್ಲಿ ಮಾಲೆ ಮಾಡಿದ್ರೆ ಇನ್ನೂ ಶ್ರೇಷ್ಠ. ತಗೊಂಡೋಗಿ ಅದನ್ನ ಶ್ರೀ ಆಂಜನೇಯನ ಮಾಲೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಸ್ಯಾಟರ್ಡೇಸ್ ಈ ತರ ಮಾಡ್ಬೇಕು, ಇಲ್ಲ ಟ್ಯೂಸ್ಡೇ ಸ್ಯಾಟರ್ಡೇಸ್ ಮಾಡ್ಬೇಕು. ಆಮೇಲೆ ಹನುಮಾನ್ ಚಾಲಿಸ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡ್ಬಿಟ್ಟು ನಮಸ್ಕಾರ ಮಾಡಿದ್ರೆ ಆ ಭಗವಂತ ಅನುಗ್ರಹ ಮಾಡ್ತಾನೆ, ನಿಮ್ಗೆ ಕೆಲಸ ಸಿಗ್ತದೆ. ತುಂಬಾ ಧನ್ಯವಾದಗಳು. ಇದು ಒನ್ಸ್ ಮಾಡಿದ್ರೆ ಆಗಲ್ಲ, ನಿಮ್ಗೆ ಕೆಲಸ ಸಿಕ್ಕೋ ತನಕ ಮಾಡಿ. ನಿಮ್ಮ ಒಂದು ಕರ್ಮ ಮೇಲೆ, ನಿಮ್ಮ ಒಂದು ನಂಬಿಕೆ, ಶ್ರದ್ಧಾ ಮೇಲೆ, ಭಕ್ತಿ ಮೇಲೆ ನಿಮ್ಗೆ ಅವನು ಭಗವಂತ ಹನುಮಂತ ಅನುಗ್ರಹ ಮಾಡ್ತಾನೆ. ಒಂದು ಸತಿನೇ ಮಾಡಿದ್ರೆ ನಿಮ್ಗೆ ಸಿಕ್ಬೋದು, ಇಲ್ಲ ಇನ್ನು 2, 3, 4 ಸತಿಯೋ, ಇಲ್ಲ
ನಿಮ್ಮ ಕರ್ಮ ಮೇಲೆ, ನಿಮ್ಮ ಒಂದು ನಂಬಿಕೆ, ಒಂದು ಭಕ್ತಿ ಮೇಲೆ ಡಿಪೆಂಡ್ ಆಗ್ತದೆ ಎಲ್ಲ. ದಾರಿ ಹೇಳಿದೀವಿ, ಮಾಡೋದು ನಿಮ್ ಕೈನಲ್ಲಿದೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ಬರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಪ್ರತಿ ಬಾರಿ ಧ್ಯಾನಕ್ಕೆ ಕೂತಾಗಲೂ ತುಂಬಾ ಅಡೆತಡೆಗಳು ಬರುತ್ತವೆ, ಗೊತ್ತಿಲ್ಲ ಯಾಕೆ ಅಣ್ಣ. ಅಮರ ಗುರುಗಳ ಕರುಣೆ ತೋರುತ್ತಿಲ್ಲವಾ ಅಂತ ಕೇಳ್ತಾರಣ್ಣ. ನೀವು ನಂಬಿಕೆಯಿಂದ ಅಮರ ಅವ್ರನ್ನ ಧ್ಯಾನ ಮಾಡ್ತಾ ಇಲ್ಲ. ದಟ್ ಈಸ್ ಅ ಪ್ರಾಬ್ಲಮ್ ವಿತ್ ಯು. ಅರ್ಥ ಆಯ್ತಾ? ಹ್ಮ್. ಗುರು ಅಮರ ಅವನ್ನ ಹೃದಯಪೂರ್ವಕವಾಗಿ ಅವ್ರನ್ನ ನಿಮ್ ಹೃದಯದಲ್ಲಿ ಇಟ್ಕೊಂಡು, ಅಪ್ಪ ನಾನು ಧ್ಯಾನ ಮಾಡ್ತೀನಿ, ನನ್ಗೆ ಸಹಾಯ ಮಾಡು ಈ ಅಡಚಣೆಯಲ್ಲಿ ಅಂದ್ರೆ ಅವ್ರು ಖಂಡಿತ ಮಾಡ್ತಾರೆ. ನೀವು ಅವ್ರ ಹತ್ರ ಮಾತಾಡಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅವ್ರನ್ನ, ಖಂಡಿತ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಇಫ್ ಮೈ ಹಸ್ಬೆಂಡ್ಸ್ ಸಿಬ್ಲಿಂಗ್ಸ್ ಇನ್ಸಲ್ಟ್ಸ್ ಅಸ್ ಇಂಟೆನ್ಷನಲಿ, ಶುಡ್ ವಿ ಎಕ್ಸ್ಪ್ರೆಸ್ ದೆಮ್ ಬ್ಯಾಕ್ ಆರ್ ನಾಟ್? No, ಮೈ ಹಸ್ಬೆಂಡ್ ಇಲ್ಲ, ವಿಲ್ ನಾಟ್ you- ಸಪೋರ್ಟ್ ಮೀ ಈವನ್ ಇಫ್ ಐ ಆಮ್ You- ಕರೆಕ್ಟ್ ಅಂತ ಕೇಳ್ತಾರೆ. you ignore, give a smile and leave that place. ಅಷ್ಟೇ, ಬೇರೆ ಏನ್ ಮಾಡ್ಬೇಡಿ. ಇಲ್ಲ ಅಂದ್ರೆ ಹೋಗ್ಬಿಟ್ಟು ಒಂದ್ ಗ್ಲಾಸ್ ನೀರು ಕುಡಿದ್ಬಿಟ್ಟು ಸೈಲೆಂಟ್ ಆಗಿ ಒಂದ್ ಕಡೆ ಕೂತ್ಕೊಳ್ಳಿ. ನಿಮ್ಮ ಈಗ ಒಂದು ಸ್ಪಾರ್ಕ್ ಮಾಡಬೇಡಿ. ನೀವು ಒಂದು ಏನು ಹೇಳ್ತೀರಾ ಅದನ್ನ, ಡೋಂಟ್ ಟ್ರೈ ಟು ಗೋ ಇನ್ ಟು ಎ ಕ್ವಾರಲ್. that will create more agony in your house. The peace of the house will be disturbed. So quietly be silent. Go have a glass of water. Give a smile at that time and leave that place. 2-3 ಸತಿ ಈ ತರ ಮಾಡ್ಲಿ, ಅವರೇ ಚೇಂಜ್ ಆಗ್ತಾರೆ. ಧನ್ಯವಾದಗಳು ಅಣ್ಣ. ಒಂದು ಕ್ವಿಕ್ ಕ್ವಶನ್ ಅಣ್ಣ. ಸಿಂಧೂರ ಅಂತ ಹೇಳಿದ್ರಣ್ಣ, ಇಸ್ ಇಟ್ ದ ಕೆಂಪು ಕುಂಕುಮ ಅಣ್ಣ? ಹೇಳಿ. ಸಿಂಧೂರ ಅಂತ ಹೇಳಿದ್ರಲ್ಲ ಅಣ್ಣ, ಇದು ಪ್ಯೂರ್ ಕೆಂಪು ಕುಂಕುಮನೇ ಅಲ್ಲ ಅಣ್ಣ? ಇಲ್ಲಪ್ಪ, ಸಿಂಧೂರ ಇದು ಆಂಜನೇಯನ್ಗೆ ಇದ್ ಮಾಡ್ತಾರಲ್ಲ, ಆಂಜನೇಯನ್ಗೆ ಬೇರ್ ಮಾಡ್ತಾರೆ ನೋಡಿ, ಅದು ಅದು ಏನಂದ್ರೆ, ಅದು ಹೆಂಗಂದ್ರೆ ಒಂದ್ಸತಿ ಏನಾಗ್ತದೆ, ಆಂಜನೇಯ ಬಂದು ಸೀತಾಮಾತೆ ಒಂದು ಗೃಹಕ್ಕೆ ಹೋಗ್ತಾರೆ, ಪ್ಯಾಲೇಸ್ ನಲ್ಲಿ ಹೋದ್ರೆ ಆ ತಾಯಿ ಬಂದು ಸಿಂಧೂರ ಇಟ್ಕೊಳ್ತಾರೆ ಅವರು ಇದ್ರಲ್ಲಿ. ಆವಾಗ ಆಂಜನೇಯ ಕೇಳ್ತಾರೆ, ತಾಯಿ ಇದು ಏನಕ್ಕೆ ಇಟ್ಕೊಳ್ತೀರಾ ಅಂದ್ರೆ, ಅವ್ರು ಅವಾಗ ಹೇಳ್ತಾರೆ, ಇದು ಇಟ್ಕೊಂಡ್ರೆ ನಮ್ಮ ಗಂಡನ್ಗೆ ಶ್ರೀ ರಾಮಚಂದ್ರಗೆ ಆಯುಸ್ಸು ಒಳ್ಳೇದಾಗ್ತದೆ, ದೇರ್ ಬಿ ನೋ ಅಬ್ಸ್ಟಿಕಲ್ಸ್ ಆರ್ ಎನಿ ಪ್ರಾಬ್ಲಮ್, ಹಿ ವಿಲ್ ಲಿವ್ ಲಾಂಗ್ ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಆಂಜನೇಯ ಹೋಗ್ಬಿಟ್ಟು ಅವ್ರ ಬಾಡಿ ಫುಲ್ಲು ಸಿಂಧೂರ್ನ ಹಾಕೊಂಡು ಅವರು ಶ್ರೀರಾಮನ ಹತ್ರ ಹೋಗ್ತಾರೆ. ಶ್ರೀರಾಮ ನೋಡ್ಬಿಟ್ಟು, ಏನಪ್ಪಾ ಏನ್ ಹಿಂಗೆ ಈ ಅವತಾರಲ್ಲಿ ಬಂದಿದೆ ಅಂತ, ಇಲ್ಲ ನೀವು ಚೆನ್ನಾಗಿರ್ಬೇಕು, ನಿಮ್ಮ ಆಯುಸ್ ಬೆಳಿಬೇಕು, ನಿಮ್ಗೆ ಯಾವ ತರ ಆಟಕ ಬರಬಾರ್ದು ಅಂತ ನಾನು ಈ ತರ ಮಾಡಿದ್ದೀನಿ, ತಾಯಿ ಹೇಳಿದ್ರು ಅಂತ ಅವಾಗ ಶ್ರೀರಾಮ ಅವ್ರನ್ನ ತಪ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಶ್ರೀ ಆಂಜನೇಯನ್ಗೆ ಈ ಸಿಂಧೂರವನ್ನು ಅದನ್ನ ಅಲಂಕಾರ ಮಾಡ್ತಾರೆ. ಅದನ್ನು ನಮ್ಗೆ ಪ್ರಸಾದ ತರ ಕೊಡ್ತಾರೆ ಅಲ್ವಾ. ಆಂಜನೇಯ ದೇವಸ್ಥಾನಕ್ಕೆ ಹೋದ್ರೆ ಒಂದು ಬಟ್ಲಲ್ಲಿ ಇಡ್ತಾರೆ, ಅದನ್ನ ತಗೊಂಡು ನಾವು ಇಟ್ಕೊಳ್ತೀವಿ. ದಿಸ್ ಇಸ್ ದ. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಕೇಳ್ತಿದಾರಣ್ಣ, ಹನುಮಾನ್ ಚಾಲೀಸ್ ಚಾಂಟ್ ಮಾಡೋದಕ್ಕೆ ಗುರುದೀಕ್ಷೆ ತಗೋಬೇಕಂತ ಕೇಳ್ತಿದಾರಣ್ಣ. ಇಲ್ಲ, ಏನ್ ಬೇಕಾಗಿಲ್ಲ. ಶ್ರೀ ಕೃಷ್ಣನೇ ಜಗದ್ಗುರು, ಎಲ್ಲ ಗುರು ಅಮರ ಇದ್ದಾರೆ, ಅವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ನಿಮ್ಗೆ ಅದನ್ನ ಸ್ಪಷ್ಟವಾಗಿ ಹೇಳಕ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡಿ, ಇದು ಹಾಕೊಳ್ಳಿ, ಯೂಟ್ಯೂಬ್ ಇದು ಏನದು ಇಯರ್ಫೋನು, ಬ್ಲೂಟೂತ್ ಹೆಡ್ಫೋನ್ ಹಾಕೊಂಡು ನಿಮ್ಮ ಮೊಬೈಲ್ ನಲ್ಲಿ ಪಾಕೆಟ್ ನಲ್ಲಿ ಇಟ್ಕೊಂಡು ಆನ್ ಮಾಡ್ಬಿಟ್ಟು ಕೇಳ್ಕೊಂಡು ಪ್ರದಕ್ಷಿಣೆ ಮಾಡಿ, ಅಷ್ಟೇ ಸಾಕು. ಅದ್ರ ಫಲ ನಿಮ್ಗೆ ಸಿಕ್ಕೇ ಸಿಗ್ತದೆ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
ವೀಣಾ ಅಕ್ಕ ಮತ್ತೆ ಅಕ್ಕ. ಅನ್ಮ್ಯೂಟ್ ಮಾಡಿ ಅಕ್ಕ. ಹಲೋ, ನಮಸ್ಕಾರ ಅಮ್ಮ. ನಮಸ್ತೆ ಸರ್. ಅಣ್ಣ, ಇದು ನೀವು ತಿರುವಣ್ಣಾಮಲೈಯಲ್ಲಿ ಲೈಕ್ ಅಂದ್ರೆ ಲಾಸ್ಟ್ ವೀಕ್ ಐ ಥಿಂಕ್ ಎಲ್ಲ ನಾನು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನಿಮ್ಮ ಒಂದು ಕಾನ್ವರ್ಸೇಷನ್ ಕೇಳಿದೀನಿ. ತಿರುವಣ್ಣಾಮಲೈಗೆ ಹೋಗ್ಬೇಕಾದ್ರೆ ಕೂಡ ಅಲ್ಲಿ ಕೂಡ ಕೆಲವರು ಸಿದ್ಧರು ಇರ್ತಾರೆ ಅಂತ. ಸೊ ದಟ್ ಒಂದಿಬ್ರು ಅಲ್ಲಿ ನೀವು ನೇಮ್ ಹೇಳಲಿಲ್ಲ, ನಮ್ಗೆ ಏನಾದ್ರು ತಿಳಿಸ್ಕೊಳ್ಲಿಕ್ಕೆ ಆಗತ್ತಾ? ನಾವು ಸಮ್ ಟೈಮ್ಸ್ ಹೋಗ್ತೀವಿ, ಅದಕ್ಕೋಸ್ಕರ ಏನಾದ್ರು ಪಾಸಿಬಿಲಿಟೀಸ್ ಇದ್ರೆ ಮೀಟ್ ಮಾಡ್ಲಿಕ್ಕೆ ಆಗತ್ತಾ ಅಂತ. ಟೋಪಿಯಂ ಅಂತ ಇವಾಗ ಪ್ರೆಸೆಂಟ್ಲಿ ಶಿ ಇಸ್ ದೇರ್. ಅದು ಸಿದ್ಧ ಗೊತ್ತು, ಪುರುಷ. ಟೋಪಿಯಮ್ಮ. ಹಾ ಹಾ ಹಾ, ಕೇಳಿದ್ದೀನಿ. ಆಮೇಲೆ ಮೌನಾನಂದ ಸ್ವಾಮಿ ಅಂತ ಒಬ್ರು ಇದ್ದಾರೆ. ಹೌದು, ಇವ್ರಿಬ್ರು ನಮ್ಗೆ ಮೌನಾನಂದ ಗೊತ್ತು. ಸ್ವಾಮಿ ಅವರು. ಹೌದು, ಎಲ್ಲಿ ಇದ್ದಾರೆ ಅವರು? ಅದು ನೀವು ಅಲ್ಲಿ ಹೋಗಿ ವಿಚಾರಿಸ್ಬೇಕಮ್ಮ. ಇವರಿಬ್ಬರು ನಾನು ನಿಮ್ಗೆ ಕೇಳ್ಪಟ್ಟಿದ್ದೀನಿ, ಬಟ್ ಇದುವರೆಗೂ ನಾನು ಮೀಟ್ ಮಾಡ್ಲಿಲ್ಲ. ನೀವು ಮೀಟ್ ಮಾಡ್ಬೇಕಂದ್ರೆ ಟೋಪಿಯಂ ಅನ್ನ ಅವ್ರು ಡೈಲಿ ಬೆಳಗ್ಗೆ ಪರಿಕ್ರಮ ಮಾಡ್ತಾರೆ. ಪರಿಕ್ರಮ ಮಾಡ್ತಾರೆ, ಮತ್ತೆ ಅಲ್ಲೊಂದು ಆಶ್ರಮ ಅಲ್ಲಿ ಇರ್ತಾರೆ ಅವರು. ನೀವು ನನ್ನ ಮಾತಾಡಕ್ ಬಿಡ್ತೀರಾ ಇಲ್ಲ ನೀವು ಮಾತಾಡ್ತೀರಾ? ಇಲ್ಲ ಇಲ್ಲ, ಸಾರಿ ಫಾರ್ ದಟ್. ಹಾ, ಹೇಳಿ ನೀವೇ. When you ask a question, you should allow me to complete it. ಹಾ, ಓಕೆ. See, Topiamma, every day in the morning, around 7 o'clock, she starts the parikrama. Exactly between 7:15 and 7:30, she comes, passes through the Nityananda Ashrama. So you can see her there. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ವಾಟ್ ಈಸ್ ದ ಬೆಸ್ಟ್ ಟೈಮ್ ಫಾರ್ ಮೆಡಿಟೇಷನ್ ಅಂತ ಕೇಳ್ತಾರೆ. Morning 3:30 to 5:30 is Brahma Muhurta. ಆ ಸ್ಲಾಟ್ ನಲ್ಲಿ 24 minutes ಧ್ಯಾನ ಮಾಡಿ. ಇಲ್ಲ ಅಂದ್ರೆ 5:30 to 6:30 is a twilight period known as the ಗೋಧೂಳಿ ಕಾಲ. That is between sunset and moonrise. ಇದು ಎರಡು ಉತ್ತಮ ಧ್ಯಾನ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ತಲೆ ಮೇಲೆ ಲಿಸಾರ್ಡ್ ಬಿಂದಿದೆ ಅಂತ ಹೇಳಿದ್ರಲ್ಲ ಅಣ್ಣ, ಅವರು ಒಂದು ಫಾಲೋ ಅಪ್ ಕ್ವಶನ್ ಕೇಳ್ತಿದಾರಣ್ಣ. ಇದರಿಂದ ಪ್ರಾಣಕ್ಕೇನು ತೊಂದರೆ ಇಲ್ವಲ್ಲ ಅಣ್ಣ, ಭಯ ಆಗುತ್ತಿದೆ ಅಂತ ಅಲ್ಲ, ಬರ್ಕೊಂಡಿದ್ರು. ಏನಾಗಲ್ಲ. ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಲಿ, ಕೂತ್ಕೊಂಡು 24 minutes ಧ್ಯಾನ ಮಾಡಲಿ. ಈ ತರ ಆಗಿದೆ, ರಕ್ಷಣೆ ಕೊಡಿ ಅಂದ್ರೆ ಅವ್ರು ನಿಮಗೆ ರಕ್ಷಣೆ ಮಾಡ್ತಾರೆ. ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣನೂ ಅಕ್ಕನೂ ಗೊತ್ತಿಲ್ಲ ಅಣ್ಣ, ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು 1 ವಾರದಿಂದ ನೀವು ಹೇಳಿದ ರೀತಿ ಧ್ಯಾನ ಮಾಡುತ್ತಾ ಬರುತ್ತಿದ್ದೇನೆ. ಆದರೆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತಾಗ ವೈಬ್ರೇಷನ್ಸ್ ಫೀಲ್ ಬರ್ತಾ ಇಲ್ಲ, ಬರೀ ಕತ್ತಲು ತರ ಕಾಣುತ್ತೆ ಅಣ್ಣ. ಏನು ಕಾರಣ? ಅಮರ ಗುರುಗಳು ಒಂದು ನೋಟವು ನನ್ನ ಧ್ಯಾನದಲ್ಲಿ ಕಾಣುತ್ತಿಲ್ಲ ಅಂತ ಹೇಳ್ತಿದಾರಣ್ಣ. ಅಷ್ಟು ಈಸಿನ ಗುರು ಅಮರ ಅವ್ರು ಸಿಕ್ಕೋದವ್ರಿಗೆ? ಇವರು ಅನ್ಕಂಡೀಷನಲ್ ಆಗಿ ಸರೆಂಡರ್ ಆಗಿ ನಂಬಿಕೆಯಿಂದ ಒಂದು ಫೇತ್ ಅಂಡ್ ಬಿಲೀಫ್ ನಿಂದ ಅಮರ ಅಂತ ಅವ್ರನ್ನ ಹೃದಯ ಇಟ್ಕೊಂಡು ಭಕ್ತಿಯಿಂದ ಮಾಡಿದ್ರೆ ಆವಾಗ ಅವರು ನಿಮ್ಗೆ ಅನುಗ್ರಹ ಮಾಡ್ತಾರೆ. ಅದು ಅವ್ರು ತಿಳ್ಕೊಳ್ಳಿ. ಅವರು ಇದೇನು ನಾವು ಬೇಕಿನೆಲ್ಲ ಹೋಗ್ಬಿಟ್ಟು ಒಂದು ಬನ್ನಿ ಇಸ್ಕೊಳಂಗಿಲ್ಲ. ಇದು ಅರ್ಥ ಆಯ್ತಾ? ದಿಸ್ ಸ್ಪಿರಿಚುವಲಿಸಮ್. ಟು ಗೆಟ್ ಎ ಗುರು ಈಸ್ ವೆರಿ ವೆರಿ ಡಿಫಿಕಲ್ಟ್ ನೌ ಡೇಸ್. ಯೂಟ್ಯೂಬ್ ಸಿಗ್ತಾರೆ ಬೇಕಾದಷ್ಟು, ಎಲ್ಲ ಕಮರ್ಷಿಯಲೈಸ್ ಮಾಡ್ತಾರೆ. ಹೋದ್ರೆ 5,000 ಕೊಡು 10,000 ಕೊಡು ಅಂತ ಗುರುಗಳು ಸಿಗ್ತಾರೆ. ಬಟ್ ನಮ್ಮ ಅಂತ ಗುರು ಅಮರ ಅವರು ಸಿಕ್ಕೋದು ತುಂಬಾ ಕಷ್ಟ. ಸಿಕ್ಕಿದ್ಮೇಲೆ ಅವ್ರನ್ನ ಒಂದು ಭಕ್ತಿ, ಒಂದು ನಂಬಿಕೆಯಿಂದ ಶರಣಾಗತಿಯಾಗಿ ಧ್ಯಾನ ಮಾಡಿದ್ರೆ ಅವರು ನಿಮ್ಗೆ ಅನುಗ್ರಹ ಮಾಡ್ತಾರೆ. ಧನ್ಯವಾದಗಳು. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವರಲಕ್ಷ್ಮಿ ಹಬ್ಬದಲ್ಲಿ ದೇವರಿಗೆ ಕಾಟನ್ ಸೀರೆ ಹಾಕ್ಬೋದಾ ಅಂತ ಕೇಳ್ತಿದಾರಣ್ಣ.
ನೋಡಿ, ನಿಮ್ಮ ಒಂದು ಮನಸ್ಸು, ನಿಮ್ಮ ಒಂದು ಕೆಪಾಸಿಟಿನಿಂದ, ಭಕ್ತಿನಿಂದ, ಕಾಟನ್ ಸೀರೆ ಇರಲಿ, ಸಿಲ್ಕ್ ಸೀರೆ ಇರಲಿ, ಏನೋ ಒಂದು ಭಕ್ತಿ, ಒಂದು ಪ್ರೀತಿನಿಂದ ವಿತ್ ಲವ್ ಅವ್ರಿಗೆ ಕೊಟ್ರೆ ಆ ತಾಯಿ ತಗೊಳ್ತಾರಪ್ಪ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಬೋರ್ಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮಂಜುಳಾ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ, ನಮಸ್ಕಾರಮ್ಮ. ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀನಮ್ಮ, ನೀವ್ ಹೆಂಗಿದ್ದೀರಾ? ಅಣ್ಣ ಚೆನ್ನಾಗಿದ್ದೀನಿ. ಹೇಳಿ, ಏನ್ ವಿಷಯ? ಹೀಗ್ ತಾನೇ ಹೇಳಿದ್ರಲ್ವಾ, ನಿಮಗ್ ಸಿಕ್ಕಿರೋ ಅಂತ ಗುರು ಎಷ್ಟು ಗ್ರೇಟು ಅಂತ. ಅವ್ರ ಬಗ್ಗೆ, ಗುರು ಅಮರ ಅವ್ರ ಬಗ್ಗೆನೇ ನಾನು ಹೇಳ್ಬೇಕಾಗಿತ್ತು. ಅದು ಎಷ್ಟು ಪುಣ್ಯ ಅಂತ ಒಂದ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ ಅಣ್ಣ. ನನ್ಗೆ ಆಲ್ಮೋಸ್ಟ್ ಪಿರಿಯಡ್ಸ್, ನಾನು ಟೀನೇಜ್ ಇಂದನೂ ತುಂಬಾ ಪೇನ್ ಇರ್ತಾ ಇತ್ತು ಅಣ್ಣ, ಹೊಟ್ಟೆ ನೋವು ಎಲ್ಲಾನು ತುಂಬಾ ಸಫರ್ ಆಗಿದ್ದೆ ನಾನು. ರೀಸೆಂಟ್ ಆಗಿ ಅತ್ತೆ ಬೇರೆ ಇಲ್ಲ ನಂಗೆ, ಮಕ್ಕಳು ನೋಡ್ಕೊಳಕ್ಕೆ, ತೋಟದ ಹತ್ರ ಎಲ್ಲ ಕೆಲಸ ಮಾಡಕ್ಕೆ ಆಗಲ್ಲಪ್ಪ ಪಿರಿಯಡ್ ಪೇನ್ ಅಲ್ಲಿ ಅಂತ ಹೇಳ್ಬಿಟ್ಟು ಗುರು ಅಮರಾಗೆ ಧ್ಯಾನ ಮಾಡಿ ತುಂಬಾ ಬೇಡ್ಕೊಂಡೆ, ನನ್ಗಾಗಲ್ಲಪ್ಪ ಇನ್ನ ಅಂತ ಹೇಳ್ಬಿಟ್ಟು ಜಸ್ಟ್ ಅಪ್ಪ ಮರ ಅಂತ ಹೇಳಿ ನಾನು ಹಾಗೆ ಮಲಗಿದೆ. 1 hour ನನ್ಗೆ ಅನ್ಕಾನ್ಶಿಯಸ್ ಆಗಿತ್ತು. ಸ್ವಲ್ಪ ನೆನಪಿದೆ ನನಗೆ. ಗುರು ಅಮರ ಮತ್ತೆ ಋಷಿಗಳು ಬಂದು, ಗೊತ್ತಿಲ್ಲ, ನಿಮಗ್ ಗೊತ್ತಾಗುತ್ತೆ ಅದು, ಅದೇನ್ ಟ್ರೀಟ್ಮೆಂಟ್ ಅಂತ ಗೊತ್ತಿಲ್ಲ. ಮನೇಲಿ ಯಾರು ಇರ್ಲಿಲ್ಲ, ಜಸ್ಟ್ ನಾನು ಮಲಗಿದ್ದೆ. ನಂಗೆ ಸ್ವಲ್ಪ ನೆನಪಿದೆ, ಡಿವೈನ್ ವೈಬ್ರೇಷನ್ ಎಲ್ಲ ಗೊತ್ತಾಯ್ತು. ಆಮೇಲೆ 1 hour ಆದ್ಮೇಲೆ ನಾನು ಕಾನ್ಶಿಯಸ್ ಬಂದೆ. ಅಷ್ಟೊತ್ತು ನನ್ನನ್ನು ಯಾರು ಡಿಸ್ಟರ್ಬ್ ಮಾಡ್ಲಿಲ್ಲ, ಮನೇಲಿ ಯಾರು ಇರ್ಲಿಲ್ಲ. ಆಮೇಲೆ ನಾನು ಎದ್ದೆ. ಒಂದು 3 days ಇದೆಲ್ಲ ಆದ್ಮೇಲೆ ಆಮೇಲೆ ನಂಗೆ ಹೊಟ್ಟೆ ನೋವು ಏನು ಕಾಣಿಸ್ಕೊಳ್ಳಿಲ್ಲ. 3 days ನನ್ಗೆ ಒಂಥರ ತಲೆ ಸಕ್ಕದಂಗ ಆಗ್ತಾ ಇತ್ತು. ಆಮೇಲೆ ಧ್ಯಾನ ಮಾಡೋವಾಗ ನಾನು ಹೇಳ್ದೆ ಗುರು ಅಮರಾಗೆ, ಏನಕ್ಕಪ್ಪ ಅಂತ. ಇಟ್ಸ್ ಓಕೆ, ನಥಿಂಗ್ ಟು ವರಿ ಅಂತ ನಂಗೆ ಆನ್ಸರ್ ಬಂತು. ಅವತ್ತಿಂದ ನಾನು ಈಗ ಪೈನ್ಲೆಸ್ ಪೀರಿಯಡ್ ನ ಎಂಜಾಯ್ ಮಾಡ್ತಾ ಇದ್ದೀನಿ ಅಣ್ಣ. ಒಂದು ಚೂರು ಪೈನ್ ಇಲ್ಲ, ಡೈಲಿ ನಾರ್ಮಲ್ ಆಗಿ ಹೇಗಿರ್ತೀನೋ ಹಾಗೆ ಎಲ್ಲ ಕೆಲಸ ಮಾಡ್ಕೋಬಹುದು. ನನ್ಗೆ ಡಿಸ್ಕ್ರೈಬ್ ಮಾಡಕ್ಕೆ ವರ್ಡ್ಸ್ ಇಲ್ಲ ಅಣ್ಣ. ಸಪ್ತಋಷಿಗಳ ಬಗ್ಗೆ, ಗುರು ಅಮರವರ್ ಬಗ್ಗೆ ಎಲ್ಲಾರು ಹೇಳ್ತಾ ಇರ್ತಾರಲ್ಲ ಅಣ್ಣ, ಅದು ಇದು ಅಂತ. ಅನ್ಕಂಡೀಷನಲಿ ಸರೆಂಡರ್ ಆದ್ರೆ ಇಷ್ಟೆಲ್ಲ ಮಿರಾಕಲ್ ನಡೆಯುತ್ತೆ ಅಣ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಖಂಡಿತಮ್ಮ, ನಿಮ್ಮ ಒಂದು ನಂಬಿಕೆ, ನಿಮ್ಮ ಒಂದು ಭಕ್ತಿಯಿಂದ ಎಲ್ಲ ಒಳ್ಳೇದಾಗ್ತದಮ್ಮ. ಇದನ್ನ ಕಂಟಿನ್ಯೂ ಮಾಡಿ ಹಂಗೆ. ಅಣ್ಣ ಈಗ ಒಂಚೂರು ಪೈನ್ ಇಲ್ಲ, ತುಂಬಾ ಹ್ಯಾಪಿ ಆಗಿದ್ದೀನಿ ಅಣ್ಣ. ಒಳ್ಳೇದಮ್ಮ, ಒಳ್ಳೇದು. 3 days ನನ್ಗೆ ತಲೆ ಸಕ್ದಂಗ ಆಗ್ತಾ ಇತ್ತು, ಆಮೇಲೆ ಏನಿಲ್ಲ, ಅಷ್ಟೇ. ಒಳ್ಳೇದಮ್ಮ. ನಮಸ್ಕಾರ. ಓಕೆ. ಧನ್ಯವಾದಗಳು ಅಣ್ಣ. ಧನ್ಯವಾದಗಳು ಅಕ್ಕ. ಥ್ಯಾಂಕ್ ಯು ಪ್ರಶಾಂತ್. ಥ್ಯಾಂಕ್ ಯು. ಅಣ್ಣ, ಪ್ರವೀಣ್ ಮಂಜುಳಾ ಹೇಳಿ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಗಣೇಶ ಹಬ್ಬದಲ್ಲಿ ಗಣೇಶ ಮೂರ್ತಿಯನ್ನು ಬೆಳಗ್ಗೆ ಕೂಡಿಸಿ ರಾತ್ರಿ ವಿಸರ್ಜನೆ ಮಾಡಬಹುದಾ ಅಂತ ಕೇಳ್ತಿದಾರೆ ಅಣ್ಣ. ನೋಡಿ, ಎಷ್ಟು ದಿವಸ ಮನೆಯಲ್ಲಿ ಇಟ್ಕೊಳ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು. ಅರ್ಥ ಆಯ್ತಾ? ಗಣೇಶ ಮಾತ್ರ ಆ ಸ್ಪೆಷಾಲಿಟಿ. ಋಷಿಗಳು ಹೇಳಿರೋದು 10 ದಿವಸ ಆ ಕ್ಲೇ ಮಣ್ಣಿನಲ್ಲಿ ಮಾಡಿರೋ ಭಗವಂತನ ಇಟ್ಕೊಂಡು ಮನೆಯಲ್ಲಿ ಆರಾಧನೆ ಮಾಡಿದ್ರೆ ಅವ್ರ ಒಂದು ಎನರ್ಜಿ ಆದ್ಮೇಲೆ 10 ದಿವಸ ಇಡ್ತದೆ. ಅದು ನಿಮ್ ಮನೆಗೆ ಒಳ್ಳೇದು, ರಕ್ಷಣೆ ಎಲ್ಲ ವಿಧದಲ್ಲಿ ಇರ್ತದೆ. ನಿಮ್ಮ ಚಾಯ್ಸ್ ಅದು, ಇಟ್ಕೊಳ್ಳೋದು ಬಿಡೋದು. ಧನ್ಯವಾದಗಳು.
ಅಣ್ಣ ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಅವ್ರದ್ದು ಸಿಂಹ ರಾಶಿ ಇದೆ ಅಂತಣ, ಕನಸಿನಲ್ಲಿ ತುಂಬಾ ಕಿರಿಕಿರಿ ಆಗ್ತಿದೆ ಅಂತಣ, ಪರಿಹಾರ ಕೇಳ್ತಿದಾರಣ್ಣ. ವಿಲ್ ಶೇರ್ ದ ಪ್ರಶಾಂತ್ ನಂಬರ್ ಅಣ್ಣ. ಕೊಡಿ, ಕೊಟ್ಬಿಟ್ಟು ಅದನ್ನ ಭಕ್ತಿಯಿಂದ ಅದನ್ನ ಆಚರಿಸಿ, ಹಾ ಒಳ್ಳೇದಾಗ್ತದೆ. ಆಯ್ತು ಹ್ಮ್. ಅಣ್ಣ ಒಬ್ಬರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಆ, ಲಕ್ಷ್ಮೀ ಪೂಜೆ ಮಾಡಿದಾಗ ದೇವಿಯ ಮುಂದೆ ದುಡ್ಡನ್ನ ಜೋಡಿಸಿ ಇಡ್ತಾರೆ ಅಣ್ಣ, ಇದು ಸರಿನಾ ಅಂತ ಕೇಳ್ತಾರಣ್ಣ. ತಾಯಿಗೆ ಲಕ್ಷ್ಮಿ ಬೇಕಾಗಿಲ್ಲಪ್ಪ, ಆಕೆನಿಂದ ನೀವು ಅನುಗ್ರಹ ಮಾಡ್ಬೇಕು ಆ ತಾಯಿ ನಿಮ್ಗೆ. ನೀವು ಸುಮ್ಮನೆ ನಿಮ್ಮ ಒಂದು ಕೆಪಾಸಿಟಿ ಶೋ ಮಾಡಕ್ಕೆ ಇರ್ತೀರಾ ಅಲ್ಲಿ. ಇಟ್ ಇಸ್ ನಾಟ್ ಗುಡ್. ದುಡ್ಡು ಬೇಕಾ ತಾಯಿಗೆ? ತಾಯಿನ ಹೆಂಗೆ ಋಷಿಗಳು ಹೇಳಿದಾರೋ ಆ ತರ ಅಲಂಕಾರ ಮಾಡಿ, ಶಾಸ್ತ್ರಕ್ಕೆ ಏನೋ ಒಂದು ದುಡ್ಡು ಒಂದ್ ಕಡೆ ಇಟ್ಬಿಟ್ಟು, ದೆನ್ ಆ ತಾಯಿನ ರಿಕ್ವೆಸ್ಟ್ ಟು ಬ್ಲೆಸ್ ಯು ಅಂಡ್ ಯುವರ್ ಫ್ಯಾಮಿಲಿ ವಿತ್ ಬೋತ್ ಸ್ಪಿರಿಚುವಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ, ಮೆಟೀರಿಯಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ. ಶಿ ವಿಲ್ ಬ್ಲೆಸ್ ಯು. ಅರ್ಥ ಆಯ್ತಾ? ಯು ಶುಡ್ ಗೆಟ್ ಮನಿ ಫ್ರಮ್ ಹರ್. ಯು ಶುಡ್ ನಾಟ್ ಡೆಕೋರೇಟ್ ಹರ್ ವಿತ್ ಮನಿ. ಇಟ್ ಇಸ್ ನಾಟ್ ಕರೆಕ್ಟ್. ಶಾಸ್ತ್ರದಲ್ಲಿ ಆ ತರ ಏನು ಹೇಳಲ್ಲ. ಅದು ನೀವು ತೋರ್ಸ್ಕೊಳ್ತೀರಾ. ದಟ್ ಶೋಸ್ ಯುವರ್ ಈಗೋ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಸಮ್ ಮೆನ್ ಆರ್ ವುಮೆನ್ will not get marriage throughout their life. They will be single. What is the reason ಅಂತ ಕೇಳ್ತಿದಾರೆ. There are two reasons. One is when you come from Parabrahma Loka, in Chaturbrahma Loka, in a place where you get the Manonmaya Kosha, you are given a choice whether you want to get married. If at all you get married, your partners you choose 1, 2 or 3, it depends. Or you want to be single, you can be single. So the decision is made there. Innondu, as per your karma, you will also be single in this birth. Next birth, you may not be single, you may get married. It all depends on the karma. These are the two reasons for it. ಧನ್ಯವಾದಗಳು. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರ ಅಮ್ಮ. ನಮಸ್ತೆ. ನಾವು ಮನೇಲಿ ಕಳಸ ಇಡ್ತಾ ಇದ್ವು, ಆದ್ರೆ ಈ ಸಲ ಕಳಸ ಇಡಕ್ಕಾಗಲ್ಲ. ಅದರಿಂದ ಮಾಮೂಲಿ ಪೂಜೆ ಮಾಡ್ದಂಗೆ ವರಮಹಾಲಕ್ಷ್ಮಿ ಹಬ್ಬದ ದಿನನೂ ಅಷ್ಟೊತ್ರ ಇದು ಮಾಡಿ ದೀಪ ಹಚ್ಚಿ ಅದು ಪೂಜೆ ಮಾಡ್ಬೋದಾ, ಅಥವಾ ಅಮರ ಗುರುಗಳು ಬೇರೆ ಏನಾದ್ರು ಹೇಳಿದಾರೆ? ಲಕ್ಷ್ಮಿ ಫೋಟೋ ಇದೆಯಾ ನಿಮ್ಮ ಹತ್ರ? ಇಲ್ಲ ಲಕ್ಷ್ಮಿ ವಿಗ್ರಹ ಇದೆಯಾ? ಲಕ್ಷ್ಮಿ ವಿಗ್ರಹ ಫೋಟೋ ಎಲ್ಲ ಇದೆ, ಕಳಸನೂ ಇಡ್ತೀವಿ, ಆದ್ರೆ ಈ ಸಲ ಇಡಕ್ಕಾಗಲ್ಲ. ಅದ್ರಿಂದ ಇಲ್ಲ ಹಬ್ಬದ ಇಲ್ಲ ದಿನ ಅಂದ್ರೆ ಏನ್ ಬಿಟ್ಬಿಡು. ಮಾಡೋದು? ಬರೀ ಲಕ್ಷ್ಮಿ ವಿಗ್ರಹಕ್ಕೆ ಅಲಂಕಾರ ಮಾಡಿ ಆ ತಾಯಿಗೆ ಬೇಡ್ಕೊಂಡು ಅವತ್ತೊಂದ್ ದಿವಸ ಕನಕದಾರ ಸ್ತೋತ್ರ ಶ್ರವಣ ಮಾಡಿ, ಆಮೇಲೆ ಧನಲಕ್ಷ್ಮಿ ಸ್ತೋತ್ರ ಹೇಳಿದೀವಲ್ಲ ಅದನ್ನ 108 ಸತಿ ಹೇಳಿ, ಅಷ್ಟ ನಿಮ್ ಯೂಶುವಲ್ ಪೂಜಾ ವಿಧಾನ ಏನ್ ಮಾಡ್ತಿರೋ ಅದನ್ನ ಮಾಡಿ ಓಕೆ, ಅಷ್ಟೇ. ನಮಸ್ತೆ ಸತೀಶ್. ಮಾಡ್ಕೊಳ್ಳಿ, ನಿಮ್ ಕೆಪಾಸಿಟಿ ಅಂತ ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕೊನೆಯಲ್ಲಿ ಆರತಿ ಮಾಡ್ಬಿಟ್ಟು ರಿಕ್ವೆಸ್ಟ್ ಟು ಬ್ಲೆಸ್ ಯು ವಿತ್ ಬೋತ್ ಸ್ಪಿರಿಚುವಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ, ಮೆಟೀರಿಯಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ. ಓಕೆ ಓಕೆ, ಆಯ್ತು. ಎಲ್ಲರಿಗೂ ನಮಸ್ಕಾರ. ಚಾಟ್ ಅಲ್ಲಿ ವರಲಕ್ಷ್ಮಿ ಹಬ್ಬದ ಡೀಟೇಲ್ಸ್ ಅನ್ನು ಹಾಕಲಾಗಿದೆ ಫ್ರಮ್ ಅವರ್ ವೆಬ್ಸೈಟ್, ಎಲ್ಲರೂ ನೋಡ್ಕೋಬಹುದು. ಅಲ್ಲ ಪ್ರವೀಣ್, ಹಬ್ಬಕ್ ಮುಂಚೆ ಹಾ 2 ದಿವಸ ಋಷಿಗಳು ಹೆಂಗ್ ಹೇಳಿದಾರೋ ಅದನ್ನ ಗ್ರೂಪ್ ನಲ್ಲಿ ಎಲ್ಲ ಗ್ರೂಪ್ ನಲ್ಲಿ ಹಾಕ್ತಿವಿ. ಹಾ ಅದನ್ನ ಪ್ರಕಾರ ಅವ್ರು ಫಾಲೋ ಮಾಡ್ಕೊಳ್ಳಿ, ಇಲ್ಲ ವೆಬ್ಸೈಟ್ ನಿಂದ ಅವ್ರು ತಗೊಂಡು ಫಾಲೋ ಮಾಡ್ಕೊಳ್ಳಿ. ಆಯ್ತು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ. ವರಲಕ್ಷ್ಮಿ ಫೆಸ್ಟಿವಲ್ ಟು ಬಿ ಸೆಲೆಬ್ರೇಟೆಡ್ ಆನ್ 21st or 28th of August ಅಂತ ಕೇಳ್ತಾರೆ. ಐ ಥಿಂಕ್ ಸೊ ಶಿ ಇಸ್ 21st. ಇಟ್ ಇಸ್. ಒಂದ್ ನಿಮಿಷ ಕ್ಯಾಲೆಂಡರ್ ಚೆಕ್ ಮಾಡ್ತೀನಿ, ಒಂದ್ ಹಾ ನಿಮಿಷ ಇದೆ ಅಂತೆ.
It is 21st Friday, Shravana Shukla Navami, Anuradha Nakshatra. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ತಮಗಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಐ ಆಮ್ ಚಾಂಟಿಂಗ್ ಲಲಿತಾ ಸಹಸ್ರನಾಮ ಡೈಲಿ. ಒನ್ ಡೇ ಮಾ ಲಲಿತಾ ದೇವಿ ಕೇಮ್ ಇನ್ ಮೈ ಡ್ರೀಮ್. ವಾಟ್ ಇಟ್ ಮೀನ್ಸ್ ಅಂತ ಕೇಳ್ತಿದ್ದಾರೆ. ನೀವು ಶ್ರದ್ಧೆ ಭಕ್ತಿಯಿಂದ ಆ ತಾಯಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದಿರ, ಅದಕ್ಕೆ ಆ ತಾಯಿ ಮೆಚ್ಚಿ ನಿಮ್ಮನ್ನ ಬ್ಲೆಸ್ ಮಾಡಿದ್ದಾರೆ. ಒಳ್ಳೇದದು. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಡಸ್ ಇಲ್ಯುಮಿನಾಟಿ ಪೀಪಲ್ ಆರ್ ಕಂಟ್ರೋಲಿಂಗ್ ದ ಎಂಟೈರ್ ವರ್ಲ್ಡ್ ಈಸ್ ಟ್ರೂ ಆರ್ ಫಾಲ್ಸ್ ನೌ-ಎ-ಡೇಸ್ ಅಂತ ಕೇಳ್ತಾರೆ. ಅಲ್ಲ, ಅರ್ಥ ಆಗಿಲ್ಲ ಪ್ರವೀಣ್. Illuminati, they are called some secret society group of people, Anna, around 150 people. The thing No, is no, that they have nothing to do with it. The entire Namma Arthana, it is controlled by the Saptarishis and Atri Maharishi, who is in charge now. All the activities, they are in charge. ಧನ್ಯವಾದಗಳು. And also to the 1,44,000 workers nominated by the rishis in different parts of our earth, in different countries. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಪೋಸ್ಟ್ ಮಾಡಿ. ಯೂಟ್ಯೂಬ್ ನಲ್ಲಿ ಏನ್ ಪ್ರಶ್ನೆ ಇಲ್ವಾ ಪ್ರವೀಣ್? ಇಲ್ಲ ಅಣ್ಣ, ಈ ವಾರ ಯಾವ ಬಂದಿಲ್ಲ ಅಣ್ಣ ಯೂಟ್ಯೂಬ್ ಇಂದ. ಸರಿ ಸರಿ ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನನಗೆ ಮೋಹಿನಿ ಕಾಟ ಇದೆ, ಪರಿಹಾರ ಇದೆನಾ ಅಂತ ಕೇಳ್ತಿದಾರೆ. ಅವರು ಮಾಡ್ಲಿ, ಈ ಪಾಠಾಲಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸುರೇಶ್ ಅಂತ ಐನವ್ರು ಇದ್ದಾರೆ, ಅವ್ರ ಹತ್ರ ಟ್ಯೂಸ್ಡೇ ಇಲ್ಲ ಫ್ರೈಡೇ ಒಂದು 5 ಕಲರ್ ಫ್ಲವರ್ಸ್ ತಗೊಂಡೋಗಿ ಅಲ್ಲಿ ಕೊಡಿ. ಅವರು ನಿಮಗೆ ಏನಾದ್ರೂ ಸಹಾಯ ಮಾಡಬಹುದು, ಪರಿಹಾರ ಮಾಡಬಹುದು. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಾಳೆ ಏಕಾದಶಿಯ ಟೈಮು, ಪ್ರಾರಂಭ ಮತ್ತು ಮುಕ್ತಾಯದ ಸಮಯ ತಿಳಿಸಿ ಅಂತ ಕೇಳ್ತಿದಾರೆ. ಅದು ನೀವು ಪಂಚಾಂಗ ನೋಡ್ಲಿ, ಪಂಚಾಂಗದಲ್ಲಿ ಕ್ಲೀನ್ ಆಗಿ ಕೊಡ್ತಾರಪ್ಪ. ಪಂಚಾಂಗ ನೋಡಿ ತಿಳ್ಕೊಳ್ಳಿ. ಎಲ್ಲ ಪಂಚಾಂಗದಲ್ಲಿ ಏಕಾದಶಿ ಟೈಮ್ ನೋಡ್ರಿ ಅವರು. ಇಲ್ಲ ಆಮೇಲೆ ನಂಗೆ ಕಾಲ್ ಮಾಡ್ಲಿ, ಝೂಮ್ ಮೀಟಿಂಗ್ ಆದ್ಮೇಲೆ ನಾನು ತಿಥಿ ನೋಡಿ ಹೇಳ್ತೀನಪ್ಪ ಅವ್ರಿಗೆ. ಧನ್ಯವಾದಗಳು ಅಕ್ಕ. ಮಾತಾಡಿ ಅಕ್ಕ. ಅಣ್ಣ ನಮಸ್ಕಾರ ಅಣ್ಣ. ಶ್ರೀಕೃಷ್ಣ ನಮಸ್ಕಾರ ಅಮ್ಮ. ಏನೋ ನಿಮ್ಮ ಆಶೀರ್ವಾದ. ನಮ್ಮದಲ್ಲ ಅಣ್ಣ, ಅಮ್ಮರವ್ರ ಆಶೀರ್ವಾದ ಅಣ್ಣ. ಅಣ್ಣ ನನಗೊಂದು ಪ್ರಶ್ನೆ ಇತ್ತು, ಇರ್ಲಿ ಒಂದ್ ನಿಮಿಷ. ನಾನು ಶ್ಲೋಕ ಹೇಳ್ಬಿಟ್ಟು ನಿಮ್ಗೆ ಅದ ಅರ್ಥ ಹೇಳ್ಬಿಟ್ಟು ನಾನು ಕೇಳ್ತೀನಿ. ಒಂದ್ ನಿಮಿಷ ನಂದು ಮೊಬೈಲ್ ಅಲ್ಲೇ ಇದೆ, ನೋಡಿ ಹೇಳ್ಬೇಕು ಅದಕ್ಕೆ. ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ ಒಂದು ಶ್ಲೋಕದಲ್ಲಿ, ನಾವು ಪರಬ್ರಹ್ಮ ಲೋಕದಿಂದ ಬಂದಿರೋದು ಅಂತ ಹೇಳಿದ್ರಲ್ಲ, ಆ ಶ್ಲೋಕದಲ್ಲಿ ಊರ್ಧ್ವನ್ ಗಚ್ಚತಿ ಸತ್ವಾಸ್ಥ ಮಧ್ಯೆ ತಿಷ್ಠತಿ ರಾಜಸಃ ಜನಗಣ್ಯ ಗುಣ ಪ್ರವೃತ್ತಿಸ್ಥ ಅದೋ ಗಚ್ಚಂತಿ ತಾಮಸಃ ಅಂತ ಹೇಳಿದ್ದಾರೆ. ಅದರ ಅರ್ಥ, ಸತ್ವಗುಣ ಉಳ್ಳವರು ಪುರುಷರು ಸ್ವರ್ಗಗಳಿಗೆ ಹೋಗ್ತಾರೆ, ರಜೋಗುಣ ಉಳ್ಳಂತ ಪುರುಷರು ಅಥವಾ ಮಾನವರು ಅರ್ಥಾತ್ ಮಾನವ ಲೋಕದಲ್ಲಿಯೇ ಇರ್ತಾರೆ. ತಮೋಗುಣದಲ್ಲಿ ಇರೋರು ಯಾವಾಗ್ಲೂ ನಿದ್ರೆ, ಪ್ರಮಾದ ಅಂದ್ರೆ ಆಲಸ್ಯ, ಲೇಜಿನೆಸ್ಸು ಆ ತರ ಉಳ್ಳವರು
ಹೆಂಗಿರ್ತಾರೆ ಅಂದ್ರೆ ಅಧೋಗತಿ ಪಡಿತಾರೆ. ಮತ್ತೆ ಕೀಟ ಪಶು ಅಂದ್ರೆ ಅನೇಕ ಏನು ಕೀಟಗಳು, ಹ್ಮ್ ಪಶುಪದಿ ಅಂತ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ, ನರಕಕ್ಕೆ ಹೋಗ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ. ಇದ್ರ ಅರ್ಥ ಹಾಗಾದ್ರೆ ನಾವು ಆ ಈಗ ಈ ಜನ್ಮದಲ್ಲಿ ತಪ್ಪು ಮಾಡಿದ್ರೆ, ಅಂದ್ರೆ ಆತರ ಇದ್ರೆ ನಾವು ಇದಕ್ಕೆ ಹೋಗ್ತೀವಿ ಅಂತನ ಅರ್ಥ? ಅಂದ್ರೆ ನೀಚ ಆ ಪಶು ಆದಿ ಆತರ ಹುಟ್ತೀವಿ ಅಂತ ಅರ್ಥನ ಹೇಗೆ ಅಂತ ಇಲ್ಲ ಇಲ್ಲ ನೋಡಿ, ಆ ಶ್ಲೋಕಕ್ಕೆ ಅರ್ಥ ಸಂಸ್ಕೃತ್ ಬಂದು ತುಂಬಾ ಕಷ್ಟಮ. ಎವ್ರಿ ವರ್ಡ್ 12 ಮೀನಿಂಗ್ಸ್, ಅರ್ಥ ಆಯ್ತಾ? ಸೊ ಅದನ್ನ ಕರೆಕ್ಟ್ ಆಗಿ ಸಂಸ್ಕೃತ್ ಯಾರು ಅದನ್ನ ಏನ್ ಹೇಳ್ತಾರೆ ಕರೆಕ್ಟ್ ಆಗಿ ಅದನ್ನ ಮಾಸ್ಟರ್ ಮಾಡಿದಾರೋ, ಒಳ್ಳೆ ಪಂಡಿತರ ಹತ್ರ ಹೋದ್ರೆ ಅವ್ರು ಕರೆಕ್ಟ್ ಆಗಿ ಉತ್ತರ ಹೇಳ್ತಾರೆ. ನಮ್ಗೆ ಗೊತ್ತಿರಂಗೆ ಗುರು ಅಮರ ಅವ್ರು ಹೇಳಿದ್ದು, ಧರ್ಮದಿಂದ ಯಾರು ನಡ್ಕೊಳ್ತಾರೋ ಅವ್ರು ಬಂದ್ಬಿಟ್ಟು ಸ್ವರ್ಗಕ್ಕೆ ಹೋಗ್ತಾರೆ, ಅಧರ್ಮ ಯಾರು ಮಾಡ್ತಾರೋ ಅವರು ನರಕಕ್ಕೆ ಹೋಗ್ತಾರೆ. ಯಾರು ಈ ಕೀಟಗಳು ಪ್ರಾಣಿಗಳು ಬರ್ತು ತಗೊಳಲ್ಲ. ಅಂಟಿಲ್ ಯು ಕಮ್ ಅಕ್ರಾಸ್ ಎ ಋಷಿ, ಅವ್ರೇನಾದ್ರು ಶಾಪ ಕೊಟ್ರೆ ಯು ಗೋ ಅಂಡ್ ಬಿ ಬಾರ್ನ್ ಆಸ್ ಸೋ ಅಂಡ್ ಸೋ ಅಂದ್ರೆ ಯು ಆರ್ ಬಾರ್ನ್ ಅಷ್ಟೇ. ಅದು ಬಿಟ್ರೆ ಮಾನವ ಜನ್ಮ ಮಾನವ ಬರ್ತಿ ತೆಗಿತಾರೆ. ಅಂಡ್ ಇನ್ನೊಂದು, ದ ಲಾಸ್ಟ್ ಥಾಟ್ ವೆನ್ ಲೀವ್ ದ ಬಾಡಿ ಈಸ್ ಯೋರ್ ನೆಕ್ಸ್ಟ್ ಬರ್ತ್. ಇದು ಅರ್ಥ ಮಾಡ್ಕೊಳ್ಳಿ. ಈ 84 lakhs ಬರ್ತಿ ತಗೊಂಡ್ ಬರ್ತೀವಿ ಅದೆಲ್ಲ ಇಲ್ಲ. ವಿ ಕಮ್ ಡೈರೆಕ್ಟ್ಲಿ ಫ್ರಮ್ ಪರಬ್ರಹ್ಮ ಲೋಕ. ಆ ಡಿಸೆಂಟ್ ಆಫ್ ಆತ್ಮ ತಿಳ್ಕೊಳ್ಳಿ, ಅದ್ ಹೆಂಗೆ ನಾವು ಹ್ಯೂಮನ್ ಬರ್ತ್ ತಗೊಳ್ತೀವಿ ಅಂತ ಅದ್ರಲ್ಲಿ ಡೀಟೇಲ್ ಆಗಿ ಹೇಳಿದೀವಿ ಅದನ್ನ. ಆಯ್ತು ಅಣ್ಣ. ಬಟ್ ಈ ದಾಸರು ಎಲ್ಲ ದಾಸರ ಪದದಲ್ಲಿ ಏಸು ಕಾಯಂಗಳ ಕಳೆದು 84 ಲಕ್ಷ ಕೋಟಿ ಜೀವರಾಶಿ ತಡೆದು ಬಂದ ಈ ಶರೀರ ಅಂತ ಕನಕದಾಸರದೊಂದು ಹಾಡು ಬರುತ್ತೆ. ಅದು ಹಾಗಾದ್ರೆ ಅವ್ರು ಹೆಂಗೆ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ, ಅದು ಹೆಂಗೆ ಅನ್ನೋ ಅರ್ಥ ಆಗಿಲ್ಲ. ನಾವ್ ಅನ್ಕೊಂಡಿದೀವಿ ನಾವು ಡೈರೆಕ್ಟ್ ಆಗಿ ಪರಬ್ರಹ್ಮ ಲೋಕದಿಂದ ಬಂದಿರೋದು ಅಂತ. ಬಟ್ ಅವ್ರು ಹೇಳ್ತಿದ್ದಾರೆ 84 lakhs ವೀಚಸ್ ತಗೊಂಡು ಆಮೇಲೆ ನಿಮ್ಗೆ ಈ ಮಾನವ ಜನ್ಮ ಬಂದಿರೋದು, ಇದನ್ನ ವೇಸ್ಟ್ ಮಾಡ್ಕೊಬೇಡಿ ಅಂತ ಹೇಳ್ತಾರೆ. ಸೊ ಅದು ಹೇಗೆ? ಇಲ್ಲಮ್ಮ, ಅದು ಸರಿ ಇಲ್ಲ. ನಮಗೆ ಡೈರೆಕ್ಟ್ ಆಗಿ ಋಷಿಗಳು ಅಮರದಿಂದ ಹೇಳಿದ್ದು, ಅವ್ರು ಇರುವಾಗ ಯಾರ್ಯಾರು ಇನಿಷಿಯೇಷನ್ ಬರ್ತಾರೋ ದೀಕ್ಷೆ ತಗೊಳಕ್ಕೆ, ನಾನು ಆನಂದ್ ಮೋಹನ್ 3 ಜನ ಇದ್ವಿ. ಗುರು ಅಮರ ಅವ್ರ ಒಳಗಡೆ ಇರ್ತಾರೆ, ನಾನು ದ್ವಾರಪಾಲಕವಾಗಿ ಡೋರ್ನಲ್ಲಿ ಇರ್ತೀನಿ ಕೂತ್ ನಿಂತ್ಕೊಂಡು. ಆನಂದ್ ಮೋಹನ್ ಏನ್ ಮಾಡ್ತಾರೆ, ಡಿಸೆಂಟ್ ಆಫ್ ಆತ್ಮ ಯಾರು ಬರ್ತಾರೋ ಫಸ್ಟ್ ಅವ್ರಿಗೆ ಅದನ್ನ ಹೇಳ್ತಾರೆ, ಎಲ್ಲಿಂದ ಬಂದ್ವಿ ನಾವು ಅಂತ, ಆಮೇಲೆ ಹೆಂಗೆ ಹೋಗೋದು ಅಂತ. ಈ ಎರಡು ಹೇಳಿದ್ಮೇಲೆ ಆವಾಗ ನಾನು ಅವ್ರನ್ನ ಒಳಗಡೆ ಕಳಿಸ್ತೀನಿ. ಆವಾಗ ಗುರು ಅಮರ ಅವ್ರಿಗೆ ದೀಕ್ಷೆ ಕೊಡ್ತಾರೆ, ಇನಿಷಿಯೇಷನ್ ಸಪ್ತರ್ಷಿ ಮಾರ್ಗದಲ್ಲಿ. ದಿಸ್ ಇಸ್ ದ ಪ್ರೊಸೆಸ್ ಆಕ್ಚುಲಿ ಡನ್. ಸೊ 84 lakhs ಪೀಸಸ್ ಅನ್ನೋದು ಅದು ಬರಲ್ಲ. ಅದು ಹೆಂಗೆ ಪುರಂದರದಾಸ ಹಾಡಿದ್ರು ನನಗೆ ಗೊತ್ತಿಲ್ಲ. ಅದು ವಿ ಕ್ಯಾನ್ ನಾಟ್ debate on that. You believe in the rishis and Guru Amara, follow it. Or you believe in that hard, go by it. It is your individual thinking. I was just having some doubt, that's all. It's not like that. I will always have rishis and Guru Amara's bhakti and Shraddha. That is enough for me. But this my life. Shri Krishna. Namaskar. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣನೋ ಅಕ್ಕನೋ ಗೊತ್ತಿಲ್ಲ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಗುರುಗಳು ಮಾ ಲಲಿತಾ ಬಗ್ಗೆ ಏನಾದ್ರು ಹೇಳಿದಾರ ಅಂತ ಕೇಳ್ತಿದಾರಣ್ಣ. ಇಲ್ಲ, ಅವ್ರ ಬಗ್ಗೆ ಏನು ಹೇಳಿಲ್ಲಪ್ಪ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ.
ಅಣ್ಣ ವಿಲ್ ವೇಟ್ ಫಾರ್ 2 ಮಿನಿಟ್. ಯಾರೋ ಚಾಟ್ ನಲ್ಲಿ 2 ಬಂದಿದೆಯಲ್ಲಪ್ಪ ಕ್ವಶನ್ಸ್, ಏನದು? ಅದು ಕ್ವಶನ್ಸ್ ಅಲ್ಲ ಅಣ್ಣ, ದೇ ಆರ್ ಕ್ಲಾರಿಫೈಯಿಂಗ್ ಅಬೌಟ್ ದ 80,04,000 ಬರ್ತ್ಸ್ ಅಣ್ಣ. They have It has rewritten been it. answered ಅಲ್ವಾ? It ಹಾ has been answered ಅಲ್ಲ? Let them go through it. ಎಸ್ ಅಣ್ಣ. ಹ್ಮ್. ಈ ಮೆಸೇಜ್ ಅಲ್ಲಿ ಏನಿದೆ ಅಂದ್ರೆ ಅಣ್ಣ, ನಾಟ್ ದ ಲಾಸ್ಟ್ ಬರ್ತ್, ಓಕೆ, ಬಿಫೋರ್ ವಿ ಮನುಷ್ಯ ಜನ್ಮದ ಸೃಷ್ಟಿ 84,000 ಆದ್ಮೇಲೆ ಈ 84 ಲಕ್ಷ ಜನ್ಮದ ಕೊನೆಯ ಜನ್ಮ ಏನಿದೆ ಅಲ್ಲಣ್ಣ, ಮನುಷ್ಯ ಸೃಷ್ಟಿ ಆಯ್ತು. ಇದಕ್ಕಿಂತ ಲಾಸ್ಟ್ ಜನ್ಮಗಳೆಲ್ಲ ಕೀಡೆ ಇವೆಲ್ಲ ಪಶು ಪ್ರಾಣಿಗಳ ಜನನ ಆಗಿತ್ತು. ಕೊನೆಯ ಸೃಷ್ಟಿ ಮನುಷ್ಯಂದು 84 ಲಕ್ಷ ಅಂತ ಇದೆ ಅಣ್ಣ ಇದರಲ್ಲಿ. ಅದು ತಪ್ಪು. ಅದು ಯಾರೋ ಏನೋ ಹೇಳಿದ್ದು ಇವ್ ನೋಡ್ಕೊಂಡಿದ್ರೆ, ಆಕ್ಚುಲಿ ಚತುರ್ಮುಖ ಬ್ರಹ್ಮ ಈ ಕ್ರಿಯೇಟೆಡ್ ಇಸ್ ಅರ್ತ್ ಫಸ್ಟ್ ಸೋಲಾರ್ ಸಿಸ್ಟಮ್ ಬಂತು, ಸನ್ ಬಂತು, ಸನ್ ನಿಂದ ಪ್ಲಾನೆಟ್ಸ್ ಬಂತು, ಅದು ಆಮೇಲೆ ನಮ್ಮ ಅರ್ತ್ ಬಂತು. ಅರ್ತ್ ಬಂದ್ಮೇಲೆ ಆವಾಗ ಚತುರ್ಮುಖ ಬ್ರಹ್ಮ ಫಸ್ಟ್ ಕ್ರಿಯೇಟ್ ಮಾಡಿದ್ದು ಸ್ವಯಂಭು ಮನು, ಆಮೇಲೆ ಶತ್ರುಕ್ತ ಅಂತ. ಸೊ ಅವ್ರಿಂದ ಸಂತಾನ ಬೆಳೀತು. ದಿಸ್ ಇಸ್ ಹೌ ಎವ್ರಿಥಿಂಗ್ ಕೇಮ್. ಸೊ ಫಸ್ಟ್ ಅರ್ತ್ ಕ್ರಿಯೇಟ್ ಮಾಡಿ he created the 84 lakh species of water species, bird species and plant animal species. ಅರ್ಥ ಆಯ್ತಾ? ಸೊ ಇದೆಲ್ಲ ಸೆಟ್ ಆದ್ಮೇಲೆ ಆಮೇಲೆ ಸ್ವಯಂಭುಮನು ಶತ್ರುಘ್ನ ಅವ್ರ ವೈಫ್ ಇಬ್ಬರನ್ನ ಕ್ರಿಯೇಟ್ ಮಾಡಿ ಅವರಿಂದ ಚತುರ್ಮುಖ ಬ್ರಹ್ಮ ಆಸ್ ದಮ್ ಟು ಪ್ರೊಡ್ಯೂಸ್ ದ ಆನ್ ಗೋಯಿಂಗ್ ಮ್ಯಾನ್ಹುಡ್ ಅಂತ. ಸೊ ದಿಸ್ ಇಸ್ ವಾಟ್ ಆಕ್ಚುಲಿ ಹ್ಯಾಪನ್ಡ್. ಧನ್ಯವಾದಗಳು ಅಣ್ಣ. ಅಕ್ಕ ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡಿ ಅಕ್ಕ. ಎಲ್ರಿಗೂ ನಮಸ್ಕಾರ ರೀ. ಇದು ನೀವು ಕೆಲವೊಂದಿಷ್ಟು ಇದನ್ನ ಹೇಳಿದಿರಿ, ಅಂದ್ರೆ ಭ್ರಮೆ ಮುಹೂರ್ತದೊಳಗೆ ಎದ್ಮೇಲೆ 24 ಟೈಮ್ಸ್ 24 ಮಿನಿಟ್ಸ್ ನಾವು ಧ್ಯಾನ ಮಾಡ್ಬೇಕು. ಅದೆಲ್ಲ ಯಾವ್ದಾದ್ರು ಒಂದು ಏನಾದ್ರೂ ನಾವು ಮಿಸ್ ಮಾಡಿದ್ರು ನಮ್ದು ಸಕ್ಸಸ್ಫುಲ್ ಆಗೋದಿಲ್ಲೇನ್ರಿ ಮೆಡಿಟೇಷನ್ ಮಾಡೋ ಒಂದು ಪ್ರಾಸೆಸ್ ಅಂತ? ನಿಮ್ದು ವಾಯ್ಸ್ ಕಟ್ ಆಗಿದೆ. ಪ್ರವೀಣ್ ಅವ್ರು ಏನ್ ಕೇಳಿದಾರೆ? ಅಣ್ಣ ಹೌದು, ಧ್ಯಾನ ಮಾಡೋದ್ರಲ್ಲಿ ಪ್ರೊಸೆಸ್ ಕಳಿಸಿದ್ರಲ್ಲ ಅಣ್ಣ. ಅಕ್ಕ ನೀವು ಏನ್ ಕೇಳ್ತಿದ್ರ, ಪ್ರೊಸೆಸ್ ಯಾವ್ದಾದ್ರಲ್ಲೂ ಏನಾದ್ರು ಪದ್ಧತಿಯಲ್ಲಿ ಮಿಸ್ ಆದ್ರ ಅಥವಾ ಯಾವ್ದಾದ್ರು ದಿನ ಮಿಸ್ ಮಾಡಿದ್ರ? ಯಾವ್ದು ಮಿಸ್ ಅಕ್ಕ? ಯಾವ್ದಾದ್ರು ಒಂದು ಪದ್ಧತಿ ಏನಾದ್ರು ಮಿಸ್ ಮಾಡಿದ್ರೆ ಏನಾದ್ರು ಅಂತ. ಪದ್ಧತಿ ಅಂದ್ರೆ ಇದು ನೋಡಿ, ಇಟ್ ಇಸ್ ವೆರಿ ಸಿಂಪಲ್. ಇಟ್ ಇಸ್ ನಾವ್ ಹೇಳಿರೋದೇನು, ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಪ್ರೋಟೋಕಾಲ್ ಹೇಳಿದ್ವಿ ಯಾವ ತರ ಅಂತ. ಮಾಡಿದ್ಮೇಲೆ ಆ ಗುರು ಅಮರ ಅವ್ರನ್ನ ಹೃದಯದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಅಮರ ಅಮರ ಅಂತ ಹೇಳಿ, ಇಷ್ಟೇ ಹೇಳಿರ್ತವ್ರು. ಇದ್ರಲ್ಲಿ ಇರೋದೇ 2 ಪ್ರೋಸೆಸ್. ನೀವ್ ಹೇಳಿದ ಪ್ರಕಾರ ನೋಡಿದ್ರೆ ಏನೇನೋ ಇದೆ ಅಂತ ನೀವು ಕಲ್ಪನೆ ಮಾಡ್ಕೊಂಡಿದ್ದೀರ. ಸಿಂಪಲ್ ಆಗಿ ನಾವ್ ಹೇಳಿದ್ವಿ ಅಷ್ಟೇ. ಧನ್ಯವಾದಗಳು. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಧನಲಕ್ಷ್ಮಿ ಸೂತ್ರದ ಕನ್ನಡ ಮೀನಿಂಗ್ ಇದೇನಾ ಅಂತ ಕೇಳ್ತಿದಾರಣ್ಣ. ಅಲ್ಲ, ಅದು ಸಂಸ್ಕೃತ್ ಶ್ಲೋಕ. ಅದೇ ಡಿಸ್ಕ್ರೈಬ್ಸ್ ಮಹಾಲಕ್ಷ್ಮಿ ಆಕ್ಚುಲಿ. ಕಿರೀಟ ಮಕುಟ ಪೇತಾಂ ಸ್ವರ್ಣ ವರ್ಣ ಸಿಂಧ ಅಂದ್ರೆ ಒಬ್ಬ ತಾಯಿನ ಕಂಪ್ಲೀಟ್ ಫಿಸಿಕಲ್ ಅಪಿಯರೆನ್ಸ್ ಇಸ್ ದ ಡಿಸ್ಕ್ರಿಪ್ಷನ್ ಆಫ್ ದ ಧನಲಕ್ಷ್ಮಿ ಸ್ತೋತ್ರ. ಅವ್ರಿಗೆ ಸಂಸ್ಕೃತ್ ಅರ್ಥ ಆದ್ರೆ ಅದನ್ನ ವಿಜುವಲೈಸ್ ಮಾಡ್ಬೋದು. ವಿತ್ ಗೋಲ್ಡನ್ ಕಿರೀಟ, ವಿತ್ ಗೋಲ್ಡನ್ ಔರ ಆನ್ ಅವರ್ ಬ್ಯಾಕ್, ವಿತ್ ಸರ್ವ ಆಭರಣ ಭೂಷಿತದಲ್ಲಿ ಅಲಂಕಾರ ಮಾಡಿಕೊಂಡು, ಇನ್ ಎ ರೆಡ್ ಸಿಲ್ಕ್ ಸ್ಯಾರಿ, ಇನ್ ಸುಖಾಸನ ಶಿ ಸೀಟೆಡ್, ಇನ್ ಫ್ರಂಟ್ ಇಸ್ ಕಲಶ, ಇನ್ ಒನ್ ಹ್ಯಾಂಡ್ ಶಿ ಈಸ್ ಬ್ಲೆಸ್ಸಿಂಗ್ ಅಸ್, ಇನ್ ದ ಅದರ್ 3 ಹ್ಯಾಂಡ್ ಶಂಕು ಚಕ್ರ ಕಮಲ ಇಟ್ಕೊಂಡು, ಇನ್ ದಿಸ್ ಫಾರ್ಮ್ ಐ ಪ್ರೇ ಟು ಯು ಓ ಡಿವೈನ್ ಮದರ್ ಟು ಬ್ಲೆಸ್ ಮೀ ವಿತ್ ಬೋತ್ ಸ್ಪಿರಿಚುವಲ್ ವೆಲ್ತ್ ಅಂಡ್ ಮೆಟೀರಿಯಲ್ ವೆಲ್ತ್ ಅಂತ. ದಟ್ ಈಸ್ ದ ಮೀನಿಂಗ್ ಆಫ್ ದ ಧನಲಕ್ಷ್ಮಿ ಸ್ತೋತ್ರ. ಧನ್ಯವಾದಗಳು. ಗುರುಗಳೇ, ಮಾತಾಡಿ ಅಣ್ಣ. ಗುರುಗಳೇ ನಮಸ್ತೆ.
ಏನಿಲ್ಲ, ನಾವು ಬೆಳಿಗ್ಗೆ ಈಗ ಎದ್ದು ಒಂದ್ 5 ಗಂಟೆ ಆಗುತ್ತೆ ಎದ್ದೇಳೋದು. ಅಂದ್ರೆ ನೀವು ವಾಟ್ಸಪ್ ಅಲ್ಲಿ ನನಗೆ ಕಳ್ಸಿದಿರಲ್ಲ ಲಿಸ್ಟ್, ಅದರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಆ, ಸ್ನಾನ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಆ, ಹಣೆಗೆ ಅರಿಶಿನ ಇಟ್ಕೊಂಡು ಹರಿ ಓಂ ಏಂ ಅಂತ ಅದು ಆದ್ಮೇಲೆ ಆ ಧ್ಯಾನ ಕೂತ್ಕೋತೀವಿ. ನಾನು ಕೂತ್ಕೊಳ್ಳೋಷ್ಟರಲ್ಲಿ 5:30 6:30 ಆಗ್ಬಿಡುತ್ತೆ. ಅಷ್ಟ್ ಆ ಟೈಮಲ್ಲಿ ನಾವು ಮಾಡ್ಬೋದಾ? ಅಂದ್ರೆ ನೀವು ಒಂದ್ ನಿಮಿಷ, ಹೇಳಿರೋದು ಎಲ್ಲ. ಹಾ, ನಾವೇನ್ ಹೇಳಿದೀವಿ, ನೀವು ಸ್ನಾನ ಮಾಡೋದು, ಟಾಯ್ಲೆಟ್ ಹೋಗಿ ಫ್ರೆಶ್ ಅಪ್ ಮಾಡೋದು ಬೇಕಾಗಿಲ್ಲ. ಹೌದಪ್ಪ. ಕೂತ್ಕೊಂಡು ಹಂಗೆ ನೀವು 2 ಶ್ಲೋಕ ಆದ್ರೆ ಯು ವಿಲ್ ಬಿ ಇಂಟರ್ನಲಿ ಪ್ಯೂರಿಫೈಡ್. ಸೊ ವಿಲ್ ಬಿ ಸೇವಿಂಗ್ ದ ಟೈಮ್. ಯು ಆರ್ ವೇಸ್ಟಿಂಗ್ ಯುವರ್ half an hour ಇನ್ ಕ್ಲೆನ್ಸಿಂಗ್ ಯುವರ್ ಸೆಲ್ಫ್ ಫಿಸಿಕಲಿ. ಸೊ ಇಂಟರ್ನಲ್ ಓಕೆ. ಪ್ಯೂರಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಅದನ್ನ ಅರ್ಥ ಮಾಡ್ಕೊಂಡು ಮಾಡಿ ನೀವು. ಅಂದ್ರೆ ನಾವು ಜಸ್ಟ್ ಬೆಳಗ್ಗೆ ಎದ್ದು ಮುಖಕ್ಕೆ ನೀರ್ ಹಾಕೊಂಡು ಕೂತ್ಕೊಂಡು ಧ್ಯಾನ ಮಾಡಿದ್ರು ಓಕೆ ಅಲ್ವಾ ಗುರುಗಳೇ? ಅದನ್ನು ಬೇಡ ರೀ, ಎದ್ದಿದ್ದ ಕೂತ್ಕೊಂಡ್ ಜಾಗದಲ್ಲೇ ಮಾಡಿ ನೀವು. ಅದೇ ನೀವು ಸ್ಟಾರ್ಟಿಂಗ್ 2 ಮಂತ್ರ ಕಳ್ಸಿರ, ಅಪವಿತ್ರ ಪವಿತ್ರ ಒಂದು ಶುಕ್ಲಾಂಬರಧರಂ, ನೀವು ಅದಾದ್ಮೇಲೆ ಕಳ್ಸಿರೋದನ್ನ 1 ಸತಿಗೆ 2 ಸತಿಗೆ 3 ಸತಿ ಓದಿ, ಹೃದಯದಿಂದ ಓದಿ ತಿಳ್ಕೊಂಡು ಆಮೇಲೆ ಧ್ಯಾನ ಮಾಡಿ. ಓಕೆ ಗುರುಗಳೇ. ಅಂದ್ರೆ ನಾಳೆಯಿಂದ ನಾನು ಹಂಗಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅಲ್ಲೇ ಕೂತ್ಕೊಂಡು 2 ಮಂತ್ರ ಹೇಳ್ಬಿಟ್ಟು ನೆಕ್ಸ್ಟ್ ಅಮರ ಗುರುಗಳನ್ನ ಚಾಂಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಗುರುಗಳೇ. ಹೌದು ಮಾಡಿ, ಆ ತರ ಮಾಡಿ. ಸರಿ ಗುರುಗಳೇ, ತುಂಬಾ ಧನ್ಯವಾದ. ನಾನ್ ಗುರು ಅಲ್ಲ, ಗುರು ಅಮರ ಅವರು. ಐ ಆಮ್ ಜಸ್ಟ್ ಟೀಚರ್ ಫಾರ್ ಯು. ಓಕೆ, ಕೃಷ್ಣ ಮಾಡ್ಕೊಳ್ಳಿ. ನಮಸ್ಕಾರ. ಕೃಷ್ಣ. ಧನ್ಯವಾದ ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಶ್ರದ್ಧಾ ಪಿತೃ ಕಾರ್ಯ ಮುಗಿದಾಗ ಕೊನೆಯಲ್ಲಿ ಕೊಡುವ ಊಟ ಅನ್ನವನ್ನು ಕಾಗೆಗೆ ತಿನ್ನಿಸಬೇಕಾ ಅಥವಾ ಬೇರೆ ಯಾವ್ದಾದ್ರು ಪ್ರಾಣಿಗಳಿಗೆ ಕೊಡ್ಬೋದಾ ಅಂತ ಕೇಳ್ತಿದಾರಣ್ಣ. ಇಲ್ಲ, ಕಾಗೆನೇ ತಿನ್ಬೇಕು. ಕಾಗೆ ಇಸ್ ಅ ಮಸ್ಟ್. ಧನ್ಯವಾದ. ಕಾಗೆ ತಿಂದ್ರೇನೆ ಅದು ಪಿತೃ ಸ್ವೀಕರಿಸಿದಂಗೆ. ಒಂದು ಇಟ್ಸ್ ಅ ಪ್ರಿನ್ಸಿಪಲ್, ಇಟ್ ಇಸ್ ಒಂದು ಐದೀಗ ಅದು. ಧನ್ಯವಾದಗಳು. Shall you call it a day, Praveen? Yes, Anna. We can call for the day. ಸತೀಶ್ ಅವ್ರೆ, ನಮಸ್ಕಾರ ಎಲ್ಲ. ಇನ್ನೊಂದು ಮಾತಾಡಿ ಅಣ್ಣ. ಏನಿಲ್ಲ, ಈಗ ಅಮರ ಗುರುಗಳದು ಫೋಟೋನ ದೇವ್ರ ಮನೇಲಿ ಇಟ್ಟಿದ್ದೀನಿ. ನಾನು ಈಗ ರೂಮಲ್ಲಿ ನಾವು ರೆಸ್ಟ್ ಮಾಡಕ್ ಹೋಗ್ತೀವಲ್ಲ, ಸೊ ಫೋಟೋನ ಅಲ್ಲಿಟ್ಕೊಂಡು ಅವ್ರ ಮುಂದೆನೆ ಚಾಟಿಂಗ್ ಮಾಡ್ಬೇಕಾ, ಇಲ್ಲಾಂದ್ರೆ ಮನೇಲಿ ಇದ್ರೆ ಸಾಕಾ? ನಿಮ್ಮ ಹೃದಯದಲ್ಲಿ ಇಟ್ಕೊಳ್ರಿ. ನೀವು ಎಲ್ಲೂ ಇಡೋಕ್ ಸರಿ. ಬೇಕಾಗಿಲ್ಲ. ಪೂಜೆ ರೂಮ್ ನಲ್ಲಿ ಇಡೋಕ್ ಬೇಕಾಗಿಲ್ಲ. ನಮಸ್ಕಾರ. ಅಮರ ಗುರುಗಳು ಹೃದಯದಲ್ಲಿ ಇರ್ತಾರೆ. ಅದಕ್ಕೆ ನೀವು ಒಂದು ಫೋಟೋ ಕಳ್ಸಿದ್ರಲ್ಲ, ಅದು ಪ್ರಿಂಟ್ ತಗೊಂಡು ದೇವ್ರ ಮನೇಲಿ ಇಟ್ಟು ಅದ್ರ ಮುಂದೆ ನಾನು ಚಾಂಟಿಂಗ್ ಮಾಡ್ತಿದ್ದೆ. ಸೊ ಅದಕ್ಕೆ ಅದು ನಿಮ್ಮ ಒಂದು ಇಷ್ಟ. ಅದು ಇಟ್ ಈಸ್ ಯುವರ್ ಇಂಡಿವಿಜುವಲ್ ಚಾಯ್ಸ್. ಸರಿ ಸರಿ. ಓಕೆ, ಧನ್ಯವಾದಗಳು. ಪ್ರವೀಣ್ ಬಿಡ್ಬೋದಾ? ಹಾ ಅಣ್ಣ, ಶೋರ್ ಅಣ್ಣ. ಧನ್ಯವಾದಗಳು. ಕೃಷ್ಣ ಅರ್ಪಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು. ಶ್ರೀ 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 ಕೃಷ್ಣ ಅರ್ಪಣಮಸ್ತು.